ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಅವ್ಯಕ್ತ ಮುರಳಿ ದಿನಾಂಕ 25/3/2005 ಮೂಲ ಮುರಳಿ. ಇದನ್ನ ವಿಶೇಷವಾಗಿ ಬಾಬಾರವರು ಹೋಲಿ ಹಬ್ಬವನ್ನ ಮಕ್ಕಳ ಜೊತೆಗೆ ಆಚರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಯಾವ್ದನ್ನ ಆಚರಣೆ ಮಾಡಿ ಬಂದಿದ್ದಾರೆ? ಹೋಲಿ ಹಬ್ಬ. ಆತ್ಮಿಕವಾಗೋ ಶಾರೀರಿಕವಾಗೋ? ಆತ್ಮಿಕವಾಗಿ. ಆತ್ಮಿಕವಾಗಿ. ಹೋಲಿ ಅಂತಂದ್ರೆ ಏನು? ಹೋಲಿ ಅಂದ್ರೆ ಪವಿತ್ರತೆ. ಪವಿತ್ರ, ಶುದ್ಧ, ಸ್ವಚ್ಛ, ಹಗುರ, ಸುಡೋದು ಅಂತ ಅರ್ಥ ಅಲ್ವಾ? ಹಾಗೆ ನಮ್ಮ ಶರೀರವನ್ನು ನಾವು ನೋಡಿದಾಗ ಬೆಳಗಿಂದ ಸಾಯಂಕಾಲದವರೆಗೆ ಶರೀರ ಹೇಳುವಂತ ಸಾಧನವನ್ನು ಉಪಯೋಗ ಮಾಡಿದಾಗ ಅದು ಮಲಿನ ಆಗತ್ತೋ ಆಗಲ್ವೋ? ಯಾಕಾಗತ್ತೆ? ಹಾ, ಯಾಕಾಗತ್ತೆ ಅಂತಂದ್ರೆ ಆ ಶರೀರವನ್ನ ಹೊರಗಡೆ ಪ್ರಪಂಚಕ್ಕೆ ತೆಗೆದುಕೊಂಡು ಹೋದಾಗ ಆ ಹೊರಗಡೆ ಪ್ರಪಂಚದಲ್ಲಿರುವಂತ ಧೂಳು, ಕಸ, ಬಿಸಿಲು, ಬೆವರು ಅಲ್ಲಿ ಆ ಒಂದು ವಸ್ತುವಿನ ಜೊತೆಗೆ ಅದು ಸಂಪರ್ಕದಲ್ಲಿ ಬಂದಾಗ ಅದರ ಪ್ರಭಾವ ಶರೀರದ ಮೇಲೆ ಆಗತ್ತೆ. ಹೌದಾ? ಅವಾಗ ಶರೀರನೂ ಗಲೀಜಾಗತ್ತೆ, ಬಟ್ಟೆನೂ ಗಲೀಜಾಗತ್ತೆ. ಹೌದು ಅಲ್ವೋ? ಅದನ್ನ ಹಾಗೆ ಇಟ್ಕೊಂಡಿರ್ತಿರೋ ಮನೆಗೆ ಬಂದ್ಮೇಲೆ ಕ್ಲೀನ್ ಮಾಡ್ತಿರೋ? ಗಲೀಜ್ ತಾಗದಾಗ ಏನ್ ಹೇಳ್ತಾರೆ? ಪತಿತ ಅಂತ ಹೇಳ್ತಾರೆ. ಗಲೀಜ್ ತೆಗೆದಾಗ ಏನ್ ಹೇಳ್ತಾರೆ? ಪಾವನ ಅಂತ ಹೇಳ್ತಾರೆ. ಹಾಗೆ ಆತ್ಮೀಯರೇ, ಕರ್ಮ ಮಾಡ್ಬೇಕಾದಲ್ಲಿ ಶರೀರ ಬಟ್ಟೆ ಮಾತ್ರ ನೀವು ಉಪಯೋಗ ಮಾಡಲ್ಲ, ಅಲ್ಲಿ ಕರ್ಮ ಮಾಡ್ಲಿಕ್ಕೆ ಆತ್ಮನೂ ಇರುತ್ತಲ್ವಾ, ಮನಬುದ್ಧಿ ಸಂಸ್ಕಾರನೂ ಇರುತ್ತಲ್ವಾ. ಅದಕ್ಕೆ ಪ್ರಪಂಚದಲ್ಲಿರುವಂತ ಮನುಷ್ಯಾತ್ಮರಿಂದ ಹೊರಟಿರುವಂತ ಬೇರೆ ಆತ್ಮಗಳಿಂದನೂ ಹೊರಟಿರುವಂತ ದುಃಖ, ನೋವು, ಕಷ್ಟ, ಬೇಜಾರು, ಟೆನ್ಷನ್ನು ಅದರ ಪ್ರಭಾವನೂ ಕೂಡ ಏನಾಗ್ತದೆ? ಆತ್ಮದ ಮೇಲೆ, ಮನಬುದ್ಧಿ ಸಂಸ್ಕಾರದ ಮೇಲೆ ಬೀಳತ್ತೆ. ಅವಾಗ ಆತ್ಮ ಏನಾಗತ್ತೆ? ಮಲಿನವಾಗುತ್ತೆ. ಅದನ್ನೇನ್ ಮಾಡಬೇಕು? ಶುದ್ಧ ಮಾಡ. ಹೇಗೆ ಶುದ್ಧ ಮಾಡಬೇಕು? ನಮ್ಗೆಲ್ಲ ಗೊತ್ತು, ಹಳೆ ಕಾಲದಲ್ಲಿ ಮತ್ತೊಂದು ಬಟ್ಟೆ ಇದೆ ಅಂತ ತಿಳ್ಕೊಳ್ಳಿ. ಆ ಬಟ್ಟೆಯಿಂದ ನೀವು ನೆಲ ಒರೆಸ್ತಾ ಇರ್ತೀರಾ, ಅಥವಾ ಪಾತ್ರೆ ಒಲೆ ಮೇಲೆ ಬಟ್ಟೆ ಇಟ್ಟಿರ್ತೇವೆ, ಒಲೆ ಮೇಲೆ ಪಾತ್ರೆ ಇರುತ್ತಲ್ವಾ, ಬಿಸಿ ಇದ್ದಾಗ ಅದನ್ನ ಎತ್ತಲಿಕ್ಕೆ ಏನ್ ಮಾಡ್ತೀವಿ? ಒಂದು ಬಟ್ಟೆಯನ್ನು ಉಪಯೋಗ ಮಾಡ್ತೀವಿ. ತುಂಬಾ ದಿನ ಆ ಬಟ್ಟೆಯನ್ನ ಆ ಕೆಲ್ಸಕ್ಕೆ ಉಪಯೋಗ ಮಾಡಿದ್ರೆ ಬಟ್ಟೆ ಹೇಗಿರ್ತದೆ? ಗಲೀಜ. ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ನೀರು, ಸೋಪ್ ಆಗದೆ ಕ್ಲೀನ್ ಆಗ್ತಾ ಇಲ್ಲಪ್ಪ, ತುಂಬಾ ಜಡ್ ಹಿಡ್ಕೊಂಡ್ಬಿಟ್ಟಿದೆ. ಏನ್ ಮಾಡಿ? ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು? ಬೆಂಕಿಯಲ್ಲಿ ಹಾಕ್ಬಿಟ್ಟು, ಅಂದ್ರೆ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ರು ಅಲ್ವಾ? ಹಾಗೆ ಇವತ್ತು ಭಗವಂತ ಹೇಳ್ತಾರೆ, ಮಕ್ಕಳೇ, 63 ಜನ್ಮ ಅಥವಾ 84 ಜನ್ಮದಿಂದ ಆ ಮನಬುದ್ಧಿ ಸಂಸ್ಕಾರವನ್ನ ಸ್ವಚ್ಛ ಮಾಡದೇ ಇರುವಂತ ರೀತಿಯಲ್ಲಿ ಅದನ್ನೇನ್ ಮಾಡಬೇಕಾಗ್ತದೆ? ಪವಿತ್ರ ಮಾಡಬೇಕಾಗ್ತದೆ. ಅದಕ್ಕಾಗಿ ಏನ್ ಮಾಡಬೇಕು? ಯೋಗಾಗ್ನಿಯಲ್ಲಿ ಅದನ್ನೇನ್ ಮಾಡಬೇಕಾಗ್ತದೆ? ಸುಡಬೇಕಾಗ್ತದೆ ಅಂತ ಹೇಳ್ತಾರೆ ಪಾಪ. ಆ ಸುಡುವಂತ ಪ್ರೊಸೆಸ್, ವಿಧಿವಿಧಾನಕ್ಕೆ ಹೇಳಲಾಗತ್ತೆ ಹೋಲಿ. ಇಷ್ಟು ಅದರಲ್ಲಿರುವಂತಹ ವಿಕಾರ ಹೊರಟೋಗತ್ತೋ ಅಷ್ಟು ನೀವೇನಾಗ್ತೀರಿ? ಪವಿತ್ರ ಆಗ್ತೀರಾ. ಹೋಲಿ ಹಂಸ. ಹಂಸ ಹೇಗಿರ್ತದೆ? ಹಂಸ ಹೇಗಿರ್ತದೆ ಅಂತ ಕೇಳಿದೆ. ಶುದ್ಧವಾಗಿರ್ತದೆ, ಸ್ವಚ್ಛವಾಗಿರ್ತದೆ, ಬೆಳ್ಳಗಿರ್ತದೆ ಅಲ್ವಾ? ಕಾಗೆ ಇದು ಹೇಗಿರ್ತದೆ? ಎಲ್ಲಿರ್ತದೆ? ಕಾಗೆ ಏನ್ ಮಾಡ್ತಿರ್ತದೆ? ಅಂದ್ರೆ ಬೇಕು. ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ? ನೀನ್ ಯಾಕೆ ಮಾಡ್ತೀಯಾ? ಹಿಂಗೆ ಯಾಕೆ ಮಾಡ್ತೀಯಾ? ನಮ್ಮ ಮನೆಯವ್ರು ಹಿಂಗೆ ಯಾಕೆ ಮಾಡ್ತಾರೆ? ಮಕ್ಳು ಯಾಕೆ ಮಾಡ್ತಾರೆ? ಸೆಂಟ್ರ್ ಟೀಚರ್ ಹೆಂಗೆ ಮಾಡ್ತಾರೆ? ಯೋಗೇಶ್ವರನ ಯಾಕೆ ಹಿಂಗೆ ಮಾಡ್ತಾರೆ? ನನಗೆ ಕಷ್ಟ ಯಾಕೆ ಬರ್ತಾರೆ? ನನಗೆ ಯಾಕೆ ಯೋಗ ಬರೋದಿಲ್ಲ? ಇದೆಲ್ಲ ಯಾರ ಲಕ್ಷಣ? ಓಕೆ, ಹಂಸದ ಲಕ್ಷಣ ಏನು? ಹಾಲು ಮತ್ತು ನೀರನ್ನು ಕೊಟ್ರೆ ಹಾಲನ್ನು ಮಾತ್ರ ತಗೊಳ್ಳೋದು ಹಂಸದ ಲಕ್ಷಣ. ಆ ಹಂಸವನ್ನ ಮುಟ್ಲಿಕ್ಕೆ, ನೋಡ್ಲಿಕ್ಕೆ ಎಲ್ಲರಿಗೂ ಇಷ್ಟ ಆಗ್ತದೆ ಅಲ್ವಾ? ಕಾಗೆಯನ್ನು ನೋಡಿದ್ರೆ
ಯಾಕ್ರೋ ಯಾಕೆ ಇವ್ರ ಮನೆಗೆ ಬಂದ್ಬಿಟ್ರಪ್ಪ ನಮ್ಮ ಮನೆಗೆ ತಲೆ ತಿನ್ಲಿಕ್ಕೆ ಅಂತ ಹೇಳ್ತಾರೆ. ಹೌದ್ ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇವತ್ತು ನಾನು ಪವಿತ್ರವಾದ ಆತ್ಮಗಳ ಜೊತೆಗೆ ಮಿಲನವನ್ನು ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಅಂದ್ರೆ ಬಾಬಾ ಹೇಳ್ತಾರೆ, ಒಂದು ಮಗುವನ್ನ ತಾಯಿ ಪರಿಶುದ್ಧ ಮಾಡಿ ಸ್ನಾನ ಮಾಡಿಸಿ ಶರೀರವನ್ನ ಹೊಸ ಬಟ್ಟೆ ಹಾಕ್ಬಿಟ್ಟು ಕಳಿಸಿದ್ರೆ ಅಥವಾ ಕ್ಲೀನ್ ಆಗಿರೋ ಬಟ್ಟೆ ಹಾಕಿ ಕಳಿಸಿದಾಗ ಸಾಯಂಕಾಲ ಮಗು ಮನೆಗೆ ಬರಬೇಕಾದ್ರೆ ಆಟ ಆಡ್ಕೊಂಡು ಎಲ್ಲ ಗಲೀಜು ಮಾಡ್ಕೊಂಡು ಕೆಂಪ ಮಾಡ್ಕೊಂಡು ಬಂದಿರ್ತದೆ ಅಲ್ವಾ? ಅಮ್ಮ ಅಂತ ಬಿಟ್ಟು ಮಡ್ಲಿಯಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಅಮ್ಮ ಮಡ್ಲಿಯಲ್ಲಿ ತಗೊಳ್ತಾಳ? ಇಲ್ಲ. ಅಮ್ಮ ಬೆಳ್ಳಗಿನ ಬಟ್ಟೆ ಹಾಕೊಂಡಿರ್ತಾರೆ, ಗುರುವಾರ ಬಾಬನ ಮನೆಗೆ ಹೋಗ್ಬೇಕು ಅಂತ. ಈ ಮಗು ಚೆನ್ನಾಗಿ ಮಣ್ಣಲ್ಲಿ ನೆಂದ್ಬಿಟ್ಟು ಕೊಸಲ್ಲಿಯಲ್ಲೇ ಹಿಂದೆ ಮುಂದೆ ಓಡಾಡಿ ಕ್ರಿಕೆಟ್ ಆಡ್ಕೊಂಡು ಬಿಟ್ಟು ಬಂದಿರ್ತದೆ. ಆವಾಗ ಅಮ್ಮನ ಮಡಿಲಲ್ಲಿ ಮಗು ಬರುತ್ತಾ? ಮಗು ಬರ್ಲಿಕ್ಕೆ ರೆಡಿ ಇದೆ, ಅಮ್ಮ ತಗೊಳ್ಳಿಕ್ಕೆ ರೆಡಿ ಇದ್ದಾರಾ? ಇಲ್ಲ. ಇಲ್ಲ. ಮೊದಲದನ್ನು ಸ್ವಚ್ಛ ಮಾಡಿ ಆಮೇಲೆ ಮಡಿಲಲ್ಲಿ ತಗೊಂಡು ತಿಂಡಿ ತಿನ್ನಿಸಿ ಬಾಬನ ಮನೆ ಕರ್ಕೊಂಡೋಗಿ ಟೋಲಿ ಕೊಡಿಸ್ತಾರೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಾನು ನಿಮ್ಮ ಜೊತೆ ಮಿಲನ ಮಾಡಬೇಕು ಅಂತಂದ್ರೆ ಮೊದಲು ನೀವು ಹೋಲಿ ಹಂಸಗಳು ಆಗಬೇಕು. ಬೇರೆಯವರಲ್ಲಿರುವುದನ್ನ ಒಳ್ಳೆಯದನ್ನ ನೋಡಬೇಕು, ಬೇರೆಯವರಿಗೆ ಒಳ್ಳೆಯದನ್ನ ಕೊಡಬೇಕು, ಸದಾ ಸಂತುಷ್ಟವಾಗಿರಬೇಕು, ಬೇರೆಯವರಿಂದ ಆಶೀರ್ವಾದ ಪಡ್ಕೊಳ್ಬೇಕು, ಯಾರಿಗೂ ದುಃಖ ಕೊಡಬಾರ್ದು, ಯಾರಿಂದನೂ ದುಃಖವನ್ನ ತೆಗೆದುಕೊಳ್ಳಬಾರದು, ಆಶೀರ್ವಾದ ತೆಗೆದುಕೊಳ್ಬೇಕು, ಆಶೀರ್ವಾದ ಕೊಡಬೇಕು, ಸದಾ ಶುದ್ಧ ಸ್ವಚ್ಛ ಪವಿತ್ರವಾಗಿರಬೇಕು. ಇಂತಹ ಮಕ್ಕಳ ಜೊತೆಯಲ್ಲಿ ನಾನು ಹೋಲಿ ಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ಮೊದಲು ಸುಡಲಾಗ್ತದೆ, ಆಮೇಲೆ ಏನ್ ಮಾಡಲಾಗ್ತದೆ? ಮಿಲನವನ್ನ ಮಾಡಲಾಗ್ತದೆ. ಅದಕ್ಕಾಗಿ ಎಷ್ಟು ನೀವು ಭಗವಂತನ ನೆನಪಿನಲ್ಲಿ ಯೋಗಾಗ್ನಿಯಲ್ಲಿ ಸ್ವಚ್ಛ ಆಗ್ತಿರೋ ಅಷ್ಟು ಭಗವಂತ ನಿಮ್ಮನ್ನ ಕಂಬೈನ್ಡ್ ಸ್ವರೂಪದಲ್ಲಿ ಮಿಲನದಲ್ಲಿ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ. ಎಷ್ಟು ನೀವು ತಂದೆಯ ಮಡಿಲಲ್ಲಿ ಇರ್ತೀರೋ ಅಷ್ಟು ಭಗವಂತ ನಿಮಗೆ ಉಡುಗೊರೆ, ಭಾಗ್ಯ, ಪಾಲನೆ, ಶಿಕ್ಷಣ, ವರದಾನ, ಶಕ್ತಿ ಕೊಡ್ತಾ ಹೋಗ್ತಾರೆ. ಅದು ಸಿಗ್ತಾ ಹೋದಾಗ ಏನಾಗ್ತದೆ? ಖುಷಿ ಆಗ್ತದೆ, ಆಸ್ತಿ ಭಾಗ್ಯ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇವತ್ತು ನನ್ನ ಮಕ್ಕಳು ಎಷ್ಟು ಭಾಗ್ಯವನ್ನ ಪಡ್ಕೊಂಡಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದಾರಂತೆ? ಚೆಕ್ ಮಾಡ್ಕೊಳ್ತಿದ್ರಂತೆ. ನೋಡಿ ಮಕ್ಕಳು, ನಿಮ್ದು ಎಷ್ಟು ಭಾಗ್ಯ ಇದೆ ಅಂತಂದ್ರೆ ವರ್ತಮಾನ ಸಮಯದಲ್ಲಿ ಈಗ ಸಂಗಮ ಯುಗದಲ್ಲಿ ಪಾಲನೆ ಯಾರಿಂದ? ಪರಮಾತ್ಮ. ಪರಮಾತ್ಮನಿಂದ. ಶಿಕ್ಷಣ ಯಾರಿಂದ? ಪರಮಾತ್ಮ. ವರದಾನ ಯಾರಿಂದ? ಪರಮಾತ್ಮ. ವರದಾನ ಅಂದ್ರೆ ಇಲ್ಲಿ ಸಂಪಾದನೆ. ಬೆಳಗಿಂದ ಸಾಯಂಕಾಲದವರೆಗೂ ಸ್ಥೂಲವಾಗಿ ಸೂಕ್ಷ್ಮವಾಗಿ ಎಲ್ಲ ರೀತಿಯ ಪಾಲನೆ. ಆತ್ಮಕ್ಕೆ ಏನ್ ಬೇಕು, ಶರೀರಕ್ಕೆ ಏನ್ ಬೇಕು, ಬಟ್ಟೆಗೆ ಏನ್ ಬೇಕು, ಎಲ್ಲ ರೀತಿಯ ಪಾಲನೆ ಯಾರು ಕೊಡ್ತಿದ್ದಾರೆ? ಪರಮಾತ್ಮ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಮಕ್ಕಳೇ, ಅಂತ ಶ್ರೇಷ್ಠ ಮಹಾನ್ ಆತ್ಮನಿಂದ ಪಾಲನೆ ಪಡ್ಕೊಳ್ತಿದ್ದೀರಿ ಅಂತಂದ್ರೆ ನಿಮ್ಮಷ್ಟು ಶ್ರೇಷ್ಠ ಭಾಗ್ಯ ಬೇರೆ ಯಾರ್ದು ಇಲ್ಲ. ಅದೇ ಭಕ್ತ ಆತ್ಮರು ತಿರುಪತಿ ತಮ್ಮಪ್ಪನ ದರ್ಶನಕ್ಕೆ 2 ಗಂಟೆ 3 ಗಂಟೆ ಕ್ಯೂನಲ್ಲಿ ನಿಂತಿರ್ತಾರೆ. ಆದ್ರೆ ಭಗವಂತ ನಿಮ್ಮ ಸೇವೆಗೆ ಸದಾ ಸನ್ನದ್ಧರಾಗಿರ್ತಾರೆ. ಅದಕ್ಕಾಗಿ ಬಾಬಾ ನೋಡಿ ಮಕ್ಕಳೇ, ಸಂಗಮಯುಗ ಪೂರ್ತಿ ಪ್ರತಿ ಕ್ಷಣ ತಂದೆಯ ಪಾಲನೆಯಲ್ಲಿ ಇದ್ದೀರಾ? ಆ ತಂದೆಯ ಪಾಲನೆ ಪಡ್ಕೊಳ್ಬೇಕು ಅಂದ್ರೆ ಸದಾ ಕಂಬೈನ್ಡ್ ಸ್ವರೂಪ ಆಗಿರಬೇಕು. ಯಾವಾಗ ತಾಯಿಯ ಮಡಿಲಲ್ಲಿ ಮಗು ಇರುತ್ತೋ ಮಗುವನ್ನು ಮಲಗಿಸೋದು ತಾಯಿನೇ, ಎಳಿಸೋದು ತಾಯಿನೇ, ಸ್ನಾನ ಮಾಡೋದು ತಾಯಿನೇ, ಬಟ್ಟೆ ಹಾಕೋದು ತಾಯಿನೇ, ಊಟ ಮಾಡಿಸೋದು ತಾಯಿನೇ, ಎಲ್ಲ ಕೆಲಸ ಯಾರ್ದು? ತಾಯಿ. ಆಯಿತು. ಹಾಗೆ ಪ್ರತಿ ಕ್ಷಣದಲ್ಲಿ ಪ್ರತಿ ಕರ್ಮದಲ್ಲಿ ತಾಯಿಯ ಪಾಲನೆಯ ಅನುಭವ ಆಗ್ತಾ ಇದೆಯಾ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆ ರೀತಿ ಭಗವಂತನಿಂದ ಪ್ರೀತಿ, ಸ್ನೇಹ, ಖುಷಿ, ಆನಂದ, ಸಫಲತೆ, ಮಾನಸಿಕವಾದಂಥ ನೃತ್ಯ, ಖುಷಿಯ ಅನುಭವ, ಅನುಭೂತಿ ಇದೆಲ್ಲ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಈಗ ನೀವೇನು ಪುರುಷಾರ್ಥವನ್ನ ಮಾಡಿದಿರೋ, ಪ್ರಾರಬ್ಧವನ್ನ ಪಡಿತಾ ಇದ್ದೀರೋ, ಅದರ ಒಂದು ಫಲ ಭವಿಷ್ಯದಲ್ಲಿ ವಿಶ್ವಕ್ಕೆ ನೀವೇನಾಗ್ಬಹುದು? ರಾಜರಾಗ್ಬಹುದು ಅಲ್ವಾ? ಲಕ್ಷ್ಮೀನಾರಾಯಣರಾಗಲಿಕ್ಕೆ ಸಾಧ್ಯ ಇದೆ ಭವಿಷ್ಯದಲ್ಲಿ. ಆನಂತರ ದ್ವಾಪರ ಯುಗ ಕಲಿಯುಗದಲ್ಲಿ ಬನ್ನಿ, ನಿಮ್ಮನ್ನು ಎಷ್ಟು ವಿಧಿವತ್ತಾಗಿ ಪೂಜೆಯನ್ನ ಮಾಡ್ತಾರೆ, ಶ್ಲೋಕವನ್ನ ಹೇಳ್ತಾರೆ, ಭಜನೆಯನ್ನ ಮಾಡ್ತಾರೆ ಅಲ್ವಾ? ಜಡಮೂರ್ತಿಗೂ ಕೂಡ ಎಷ್ಟು ರೆಸ್ಪೆಕ್ಟ್ ಇದೆ.
ಹೀಗೆ ಪ್ರಪಂಚದ ಎಷ್ಟು ಆತ್ಮಗಳು ಬಂದು ಹೋಗಿದ್ದಾರೆ. ರಾಜಕೀಯ ನಾಯಕರಿದ್ದಾರೆ, ಫಿಲ್ಮ್ ಆಕ್ಟರ್ಸ್ ಇದ್ದಾರೆ, ಧರ್ಮಾತ್ಮರಿದ್ದಾರೆ, ಧರ್ಮ ಸ್ಥಾಪನೆ ಮಾಡಿದವರು ಇದ್ದಾರೆ, ಸಾಧು ಸನ್ಯಾಸಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಸೈನಿಕರಿದ್ದಾರೆ, ಎಷ್ಟೋ ಕೆಲಸವನ್ನು ಮಾಡಿದಂಥವ್ರು ಇದ್ದಾರೆ. ಆದರೆ ನಿಮ್ಮ ಹಾಗೆ ವಿಧಿವತ್ತಾಗಿ ಗೌರವಯುತವಾದಂತಹ ಪಾಲನೆ ಪೂಜನ ನಡೆಯತ್ತಾ? ಅದಕ್ಕಾಗಿ 5,000 ವರ್ಷ ಪೂರ್ತಿ ಈ ರೀತಿ ನೀವು ಜೀವನವನ್ನು ಶ್ರೇಷ್ಠ ಮಾಡಬೇಕು ಅಂತಂದ್ರೆ ಅದರ ಆಧಾರ ವರ್ತಮಾನ ಸಮಯದ ಏನೇಳಿ ಪುರುಷಾರ್ಥ ಸಾಧನೆ. ಜೀವನ ಪೂರ್ತಿ ಚೆನ್ನಾಗಿರ್ಬೇಕು ಅಂತ ನಾನೇನ್ ಮಾಡ್ಬೇಕು? ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ತಾನೇ. ಅದಕ್ಕೆ ಜನ ಏನ್ ಮಾಡ್ತಾರೆ, ಭವಿಷ್ಯದಲ್ಲಿ ನಾನು ಚೆನ್ನಾಗಿರ್ಬೇಕು, ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕು ಅಂತ ಈಗ ಸಂಪಾದನೆ ಮಾಡಿದ್ದೆ ಮಾಡಿ ಅಲ್ವಾ. ಈಗಲೂ ಆರೋಗ್ಯವಾಗಿರೋದಿಲ್ಲ, ಭವಿಷ್ಯದಲ್ಲಿ ಆರೋಗ್ಯವಾಗಿರೋದಿಲ್ಲ ಅಲ್ವಾ. ಭವಿಷ್ಯದಲ್ಲಿ ಚೆನ್ನಾಗಿರ್ಬೇಕಂತ ಹಗಲು ರಾತ್ರಿ ಕೆಲಸ ಮಾಡಿ 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 ನಿದ್ರೆ ಎಲ್ಲ ಬಿಟ್ಬಿಟ್ಟು ಏನ್ ಮಾಡೋದು, ಆರೋಗ್ಯವನ್ನ ಹಾಳು ಮಾಡ್ಕೊಂಡು ಬಿಡೋದು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅದು ಎಲ್ಲದಕ್ಕೂ ಆಧಾರ ವರ್ತಮಾನ ಸಮಯದ ಕರ್ಮಯೋಗ ಸ್ಥಿತಿ. ಪ್ರತಿ ಕರ್ಮ ಮಾಡ್ಬೇಕಾದ್ರೆ ಎಷ್ಟು ಸಮಯ ನೀವು ಭಗವಂತನ ಜೊತೆಯಲ್ಲಿ ಇರ್ತೀರೋ ಅಷ್ಟು ಆಧಾರದ ಮೇಲೆ ಪಾಸ್ಟ್ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಏನಾಗಿರ್ತದೆ, ಅವಲಂಬಿತ ಆಗಿರ್ತದೆ. ಅದಕ್ಕೆ ಆತ್ಮೀಯರೇ, ವರ್ತಮಾನ ಸಮಯದಲ್ಲಿ ನೀವು ಹೋಲಿಯೆಸ್ಟ್ ಆಗಿದ್ದೀರಿ, ಹೈಯೆಸ್ಟ್. ಹೋಲಿಯೆಸ್ಟ್ ಅಂತಂದ್ರೆ ಏನು? ಪವಿತ್ರ ಆಗಿದೆ. ಆತ್ಮೀಯರೇ, ಪವಿತ್ರ ಅಂತಂದ್ರೆ ಏನು? ಪವಿತ್ರ ಅಂತಂದ್ರೆ ಏನು? ಅಶುದ್ಧತೆ ಇಲ್ಲದಿರೋದು. ಹಂಗಂದ್ರೆ ಏನು? ಸ್ವಲ್ಪ ಮಾತ್ರದಲ್ಲಿ ಯಾವ ಕರ್ಮಗಳು ನೀವು ಆತ್ಮವಾಗಿದ್ದಾಗ ನಿಮ್ಮ ಮನಸ್ಸು ಯಾವುದೇ ವ್ಯಕ್ತಿ ವಸ್ತು ವಿಷಯದ ಜೊತೆಗೆ ನನ್ನದು ಅಂತ ಸೇರಿರಬಾರದು. ನೋ, ನನ್ನದು ಅಂತದಲ್ಲಿ ಸಿಕ್ಕಾಕೊಂಡಿರಬಾರದು. ಯಾವುದೂ ಇಲ್ಲ. ತನು ಮನ ಧನ ಜೀವನ ಪುರುಷಾರ್ಥ ಸೇವೆ ಯಾವುದಲ್ಲೂ ಇರಬಾರದು. ಈಗ ಉದಾಹರಣೆ, ಈಗ ನಿಮ್ಮ ಮನೇಲಿ ನೀವು ಇರ್ತೀರ, ಶರೀರ ಹೇಳು ಸಾಧನ ಇದೆ ಅಲ್ವಾ. ಈಗ ಶರೀರ ನಿಮ್ಗೆ ಹಗೂರ ಅಂತ ಯಾವಾಗ ಅನ್ಸತ್ತೆ ಆತ್ಮೀಯರೇ? ಶರೀರ ಲೈಟ್ ಅಂತ ಯಾವಾಗ ಅನ್ಸುತ್ತೆ? ಸ್ನಾನ ಮಾಡಿದಾಗ. ಸ್ನಾನದ ರೂಮ್ನಲ್ಲಿ ಇದ್ದಾಗ ಶರೀರ ಒಂದೇ ಇದೆ, ಹೌದಾ? ಅದ ಮೇಲೆ ಯಾವುದೇ ಬಟ್ಟೆ ಇಲ್ಲ, ಒಡವೆ ಇಲ್ಲ, ಏನೂ ಇಲ್ಲ, ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ದೀರ, ಹೌದಾ? ಅವಾಗ ಹೇಗಿರ್ತದೆ? ಒಳಗಡೆಯಿಂದನೂ ಕೂಡ ಮಲಮೂತ್ರದಿಂದ ಕ್ಲೀನ್ ಆಗಿದೆ, ಹೊರಗಡೆ ಧೂಳು ಕಸನೂ ಕೂಡ ಕ್ಲೀನ್ ಆಗಿದೆ. ಅವಾಗ ಏನಾಗತ್ತೆ? ಹಗೂರವಾಗಿರ್ತದೆ. ಓಕೆ, ಹಾಗಂತರ ಆ ಮನೆಯಲ್ಲಿ ಶರೀರಕ್ಕೆ ಬೇಕಾಗಿರುವಂತ ಸಾಧನಗಳು ಇದ್ದಾವೋ ಇಲ್ವೋ? ಇದೆ. ಅವಾಗ ನೀವು ಧರಿಸಿದ್ದೀರಾ? ಬಾತ್ರೂಮ್ ಅಲ್ಲಿ ಇದ್ದಾಗ ಧರಿಸಿದ್ದೀರಾ? ಇಲ್ಲ ಅಣ್ಣ. ಇಲ್ಲ ತಾನೆ. ಒಳಗಡೆ ಆಹಾರ ಇಡ್ಲಿ ವಡ ಮಾಡಿದ ಅಡಿಗೆ ಮನೇಲಿ ಇದೆ, ಅದು ಹೊಟ್ಟೆ ಒಳಗಡೆ ಹೋಗಿಲ್ವಲ್ಲ. ಪೀರು ಪೂರ್ತಿ 365 ಬೇಕಾಗಿರೋ 400 ಸೀರೆ ಇದೆ, ಧರಿಸಿಲ್ವಲ್ಲ. ಮುತ್ತೂಟ್ ಫೈನಾನ್ಸ್ ಅಲ್ಲಿ ಒಂದು 500 kg ಅಲ್ಲ, 500 kg ಅಲ್ಲ, 500 ಗ್ರಾಮ್ ಬಂಗಾರ ಇದೆ, ಧರಿಸಿಲ್ವಲ್ಲ. ಅದಕ್ಕಾಗಿ ಏನಾಗಿದ್ದೀವಿ? ಹಗೂರವಾಗಿದೆ. ವಸ್ತು ಇದ್ರೂ ಕೂಡ ನಾನು ಧರಿಸಿಲ್ಲ. ಹಾಗೆ ನೀವು ಪ್ರಪಂಚದಲ್ಲಿದ್ದು ಕೂಡ ಮನಸ್ಸಿನಿಂದ ನೀವು ಯಾವುದನ್ನು ಕೂಡ ಏನ್ ಮಾಡಬಾರ್ದು? ಧರಿಸದೇ ಇದ್ದಾಗ, ಆತ್ಮ ಸ್ವರೂಪದಲ್ಲಿ ಇದ್ದಾಗ ನೀವೇನಾಗಿರ್ತೀರಿ? ಪವಿತ್ರ, ಶುದ್ಧ, ಸ್ವಚ್ಛ, ಹೈಯೆಸ್ಟ್ ಅಲ್ವಾ. ಅಷ್ಟೇನಾಗ್ತಾ ಹಾಡ್ತಾ ಇರ್ತೀರಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಪನೇಕೋ ಆತ್ಮ ಸಮಚೋ. ನೀವು ಆತ್ಮ ಅಷ್ಟೇ ಹಗೂರವಾಗಿದೆ. ನಂದು ನಂದು ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಏನ್ ದೊಡ್ಡ ದೊಡ್ಡ ವಿಶ್ವದ ಜವಾಬ್ದಾರಿನ ತಲೆ ಮೇಲೆ ಏನ್ ಮಾಡ್ಬಿಟ್ಟಿರ್ತಾರೆ, ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಮಾಡಿ 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 ಆ ಎಲ್ಲ ಆತ್ಮಗಳ ಕೊಳಕು, ಟೆನ್ಷನ್, ಚಿಂತೆ ಎಲ್ಲ ಮನಸ್ಸನ್ನು ಇಟ್ಕೊಂಡ್ಬಿಟ್ಟು ಬೊಬ್ಬೆ ಹೊಡೆಯೋದೇನು, ಕೂಗೋದೇನು, ಅಯ್ಯೋ ಅಣ್ಣೋರೇ ಯೋಗ ಹತ್ತಾನೇ ಇಲ್ಲ. ಯಾಕೆ ಹತ್ತತ್ತೆ? ಯಾರೋ ಮಾಡಿರುವಂತ ವಿಕರ್ಮವನ್ನು, ಯಾರ್ದೋ ಲೆಕ್ಕಾಚಾರವನ್ನು ತಲೆ ಮೇಲೆ ಇಟ್ಕೊಂಡು ಗೊಳೋ ಅಂತ ನೀವು ಅರ್ಥ ಕೂತ್ಕೊಂಡ್ಬಿಟ್ರೆ ಏನಾಗತ್ತೆ? ಸಮಸ್ಯೆ ಪರಿಹಾರ ಆಗತ್ತಾ? ಬಾಬಾ ಹೇಳ್ತಾರೆ ಮಕ್ಕಳೇ, ಹೋಲಿ ಎಷ್ಟಾಗಿ ಪವಿತ್ರರಾಗಿ ಶುದ್ಧವಾಗಿ ಅದೆಲ್ಲದನ್ನ ಡಿಟ್ಯಾಚ್ ಆಗಿ ಅವರಿಗೆ ಸಹಾಯ ಮಾಡಿ. ಓಕೆ, ಮನೇಲಿ ಅವ್ರ ಮನೆ ಇವ್ರ ಮನೆ ಸುದ್ದಿ ಅಂದ್ರೆ ಅಳ್ತಾ ಕೂತ್ಕೊಂಡು ಸಂಪಾದನೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ವಲ್ಲ. ಜಾಬಿಗೆ ಹೋದಾಗ ಅಳ್ತಾ ಕೂತ್ಕೊಳ್ಳೋವಂಗಿಲ್ಲ, ಅಲ್ಲಿ ಕೆಲಸ ಮಾಡ್ಬೇಕು, ಕೆಲಸ ಮಾಡಿದ ಮೇಲೆ ಸಂಬಳ ಸಿಗ್ತದೆ.
ಅದಕ್ಕಾಗಿ ಹೇಳ್ತಾರೆ 84 ಜನ್ಮದಲ್ಲೂ ಕೂಡ ನೀವು ಸರ್ವಶ್ರೇಷ್ಠರಾಗಬೇಕು ಅಂತಂದ್ರೆ ವಿಶೇಷವಾಗಿ ರಾಜಯೋಗದ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಆತ್ಮ ಒಂದು ಬಿಟ್ರೆ ನನ್ನವರು ಅಂತ ಏನು ಕೂಡ ಬರಕೂಡದು. ಓಕೆ, ಸ್ನಾನ ಮಾಡ್ಬೇಕಾದ್ರೆ ಶರೀರದ ಮೇಲೆ ಏನಿರ್ತದೆ? ನೀರು ಮಾತ್ರ ಇರ್ತದೆ, ಹೌದಾ? ಹಾಗೆ ರಾಜಯೋಗ ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ಯಾರಿರ್ಬೇಕು? ಪರಮಾತ್ಮ ಮಾತ್ರ ಇರಬೇಕು. ಅದರಿಂದ ಆತ್ಮಶುದ್ಧಿ, ಮನಬುದ್ಧಿ ಸಂಸ್ಕಾರ ಶುದ್ಧಿ, ತನುವಿನ ಶುದ್ಧಿ, ಪಂಚತತ್ವದ ಶುದ್ಧಿ, ವಾಯುಮಂಡಲದ ಶುದ್ಧಿ, 3 ಲೋಕದ ಶುದ್ಧಿ. ಆ ಶುದ್ಧಿ ಮಾತ್ರ ಆಗ್ಬೇಕೇ ಹೊರತು ಸ್ವಚ್ಛತೆ ಆಗ್ಬೇಕು, ಹಗುರತೆ ಆಗ್ಬೇಕು ಹೊರತು ಬೇರೆ ಏನು ಕೂಡ ಬರಕೂಡದು. ಅದಕ್ಕಾಗಿ ಹೇಳ್ತಾರೆ ಪವಿತ್ರನೇ ಸುಖ ಶಾಂತಿಯ ಜನನಿ ಅಂತ ಹೇಳ್ತಾರೆ. ಓಕೆ, ಬೆಳಿಗ್ಗೆ ಎದ್ಬಿಟ್ಟು ಸ್ನಾನಗೇನ ಏನು ಮಾಡಬೇಡಿ, ಮದುವೆ ಮನೆಗೆ ಹೋಗ್ಬೇಕು, ಮುಖ ತೊಳಿಬಾರ್ದು, ಸ್ನಾನ ಮಾಡಬಾರ್ದು, ಯೂರಿನ್ ಪಾಸ್ ಮಾಡಬಾರ್ದು, ಮೋಷನಿಗೆ ಹೋಗ್ಬಾರ್ದು, ಸರಿನಾ? ಹಿಂಗೆ ಇದ್ದು ಬಿಟ್ಟು ಚೆನ್ನಾಗಿ ಮುಖವನ್ನು ಬ್ಯೂಟಿ ಪಾರ್ಲರ್ ಹೋಗಿ ಶೃಂಗಾರ ಮಾಡಿಕೊಂಡು ರೇಷ್ಮೆ ಸೀರೆ ಇಟ್ಕೊಂಡು ಮದುವೆಗೆ ಹೋಗೋದು ಹೆಂಗಿರ್ತದೆ? ಚೆನ್ನಾಗಿರ್ತದೋ ಚೆನ್ನಾಗಿರಲ್ವ? ತೃಪ್ತಿ ಇರೋದಿಲ್ಲ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ ಸ್ವಚ್ಛತೆ ಇದ್ದಿದ್ರೆ ನೀವೇನು ಶೃಂಗಾರ ಮಾಡ್ಕೊಳ್ದಿದ್ರು ಕೂಡ ಹಗುರತೆ ಇರ್ತದಲ್ವಾ ಆತ್ಮೀಯರೇ? ಅದಕ್ಕಾಗಿ ಪವಿತ್ರತೆನೇ ಸುಖ ಶಾಂತಿಯ ಜನನಿಯಾಗಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಪವಿತ್ರತೆಯನ್ನೇ ಹೋಲಿ ಹಬ್ಬಕ್ಕೆ ಆಚರಣೆ ಮಾಡಿದ್ದಾರೆ. ಹೋಲಿ ಹಬ್ಬದಲ್ಲಿ ಏನ್ ಮಾಡ್ತಾರೆ? ರತಿ ಮತ್ತು ಕಾಮನನ್ನು ಸುಡುತ್ತಾರೆ. ಹಾಗೆ ನಮ್ಮಲ್ಲಿರುವಂತಹ ವಿಕಾರಗಳನ್ನ ನಾವೇನ್ ಮಾಡ್ಬೇಕು? ಸುಡಬೇಕು. ಆಮೇಲೆ ಹೋಲಿ ಹಬ್ಬವನ್ನ ಏನ್ ಮಾಡ್ಬೇಕು? ಆಚರಣೆ ಮಾಡ್ಬೇಕು. ಅದಕ್ಕಾಗಿ ಸುಡಬೇಕು ಅಂದ್ರೆ ಏನ್ ಬೇಕು ಆತ್ಮೀಯರೇ? ಬೆಂಕಿ. ನೀರ್ ಬೇಕಾ, ಹಾಲು ಬೇಕೋ, ಕಾಫಿ ಬೇಕೋ, ಟೀ ಬೇಕೋ? ಸುಡೋದಿಕ್ ಬೆಂಕಿ ಬೇಕು. ಬೆಂಕಿ ಬೇಕು. ಹಾಗೆ ಯೋಗಾಗ್ನಿಯಲ್ಲಿ ಎಷ್ಟು ನಿಮ್ಮ ಮನಸ್ಸು ಬುದ್ಧಿಯನ್ನು ಹಾಕ್ತಿರೋ ಅಷ್ಟು ಅದೇನಾಗ್ತಾ ಹೋಗ್ತದೆ? ಸುಟ್ಟು ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಪರಮಾತ್ಮನ ಸಂಘದ ಜೊತೆಗೆ ಕೆಂಪಾಗ್ಬೇಕಂತ. ಹೀಗೆ ಬೆಂಕಿಯಲ್ಲಿ ಒಂದು ವಸ್ತುವನ್ನು ಹಾಕಿದಾಗ ಬೆಂಕಿಯ ಗುಣ ಆ ವಸ್ತುಗೆ ಟ್ರಾನ್ಸ್ಫರ್ ಆಗತ್ತೋ ಹಾಗೆ ಪರಮಾತ್ಮನಲ್ಲಿ ನಿಮ್ಮ ಮನಸ್ಸನ್ನು ಇಟ್ಟಾಗ ಏನ್ ಟ್ರಾನ್ಸ್ಫರ್ ಆಗ್ಬೇಕು? ಯೋಗದ ಅಗ್ನಿ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ ಏನು ಗುಣಗಳಿದ್ದಾವೋ ಅದು ನಿಮ್ಮಲ್ಲಿ ಏನ್ ಮಾಡ್ಬೇಕಾಗ್ತದೆ? ಟ್ರಾನ್ಸ್ಫರ್ ಆಗ್ಬೇಕಾಗ್ತದೆ. ಅದು ಆಗ್ಬೇಕು ಅಂತಂದ್ರೆ ಹೇಳ್ತಾರೆ ನಿಮ್ಮ ಮೂಲಕ ಪರಮಾತ್ಮನ ಶಕ್ತಿ ಹೊರಗಡೆಗೆ ಹೋಗ್ಬೇಕು. ಶುಭ ಭಾವನೆ ಶುಭ ಕಾಮನೆಯಿಂದ ಮಿಲನವನ್ನ ಮಾಡಬೇಕು. ಏನ್ ಮಾಡ್ಬೇಕಂತೆ? ಶುಭ ಭಾವನೆ ಶುಭ ಕಾಮನೆ. ಒಂದು ಸಣ್ಣ ಮಗು ತಾಯಿಯ ಪ್ರೀತಿ ಬೇಕು ಅಂತಂದ್ರೆ ಸೋಫಾ ಮೇಲೆ ಕೂತ್ಕೊಂಡಿರ್ತದೋ ಮಂಚದ ಮೇಲೆ ಕೂತ್ಕೊಂಡಿರ್ತದೋ? ತಾಯಿ ಪ್ರೀತಿ ತಾಯಿಯ ಬೇಕು ಮಡಿಲಿನಲ್ಲಿ ಇರ್ತದೆ. ಓಕೆ, ಕಂಪ್ಯೂಟರ್ ಬೇಕು, ದುಡ್ಡು ಬೇಕು, ಸಾಲ ಬೇಕು, ಆಸ್ತಿ ಬೇಕು ಅಂತ ಎಲ್ಲಿ ಕುಂತಿರ್ತದೆ? ಆಸ್ತಿ ಬೇಕು ಅಂತ ಎಲ್ಲಿ ಇರ್ತದೆ ಮಗು? ಅಪ್ಪನ ಆಸ್ತಿ ಬೇಕಪ್ಪ, ಅಪ್ಪ ಕೊಡ್ಲಿಕ್ಕೆ ರೆಡಿ ಇಲ್ಲ, ಅಪ್ಪನ ಆಸ್ತಿ ಬೇಕು. ಅವಾಗ ಮಗು ಎಲ್ಲಿರ್ತದೆ? ಎಲ್ಲಿರ್ತದೆ? ಮನೆಯ ಮುಚ್ಚಿಟ್ಕೊಂಡು ದೂರ ಇರುತ್ತೆ. ಕೋರ್ಟಲ್ಲಿ ಇರ್ತದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತದೆ, ಹೌದು ತಾನೆ? ಆಸ್ತಿ ಬೇಕೋದಲ್ಲಿ ಇರ್ತದೆ ತಾನೆ? ಇಲ್ಲ ಅಂದ್ರೆ ಇನ್ನು ಲ್ಯಾಪ್ಟಾಪ್ ಬೇಕು ಅಂತ ರೂಮ್ ನಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡು ಲ್ಯಾಪ್ಟಾಪ್ ಕೊಡ್ಸೋದಿಲ್ವಾ, ನಾನು ಊಟ ಮಾಡೋದಿಲ್ಲ ಅಂತ ರೂಮ್ ನಲ್ಲಿ ಇರ್ತದೆ. ಅಂದ್ರೆ ಸ್ಥೂಲವಾಗಿರ್ತದೆ. ಎಷ್ಟು ಕೇಳ್ತಾ ಹೋಗ್ತಿರೋ, ಕಾನೂನು ವಿರುದ್ಧವಾಗಿ ಕೇಳ್ತಾ ಇರ್ತಾರೋ ಅದು ತಂದೆ ತಾಯಿಂದ ದೂರ ಇರ್ತದೆ ತಾನೆ? ಅದು ಸತ್ಯವಾಗಿದ್ದು ಕೇಳಬೇಕಾದ್ರೆ ಏನಿರ್ತದೆ? ತಂದೆಯ ಹತ್ತಿರದಲ್ಲಿ ಇರ್ತದೆ. ಹಾಗೆ ನೀವು ಚೆಕ್ ಮಾಡ್ಕೊಳ್ಳಿ. ನಾವು ಬಾಬಾ ಅಂತ ಏನ್ ಕೇಳ್ತಾ ಇದ್ದೀವಿ? ಬಾಬಾ ಅಂತ ಶುಭ. ಯಾವುದು ಶುಭ? ಪರಮಾತ್ಮನ ಸುಖವನ್ನು ಅನುಭವ ಮಾಡೋದು, ಬೇರೆಯವ್ರಿಗೆ ಅನುಭವ ಮಾಡಿಸೋದೇನಿದೆ ಇದೇ ನಿಜವಾದಂತ ಸುಖವಾಗಿದೆ. ಅದಕ್ಕಾಗಿ ಏನ್ ಮಾಡ್ಬೇಕು? ಬಾಬಾ ಹೇಳ್ತಾರೆ ಸದಾ ಪ್ರತಿಯೊಂದು ಆತ್ಮನ ಪ್ರತಿ ಆಶೀರ್ವಾದವನ್ನ ಕೊಡಿ, ಆಶೀರ್ವಾದವನ್ನು ತೆಗೆದುಕೊಡಿ. ಆಶೀರ್ವಾದ ಯಾವಾಗ ಸಿಗ್ತದೆ? ಆಶೀರ್ವಾದ ಯಾವಾಗ ಸಿಗ್ತದೆ? ಅವರು ಪರಮಾತ್ಮ ಕಲ್ಯಾಣ ಮಾಡಿದ್ರೆ. ಯಾರಿಗೆ ಯಾವ ಸಮಯದಲ್ಲಿ ಯಾವುದರ ಅವಶ್ಯಕತೆ ಇದೆಯೋ ಅದನ್ನು ಕೊಡಲಿಕ್ಕೆ ನಿಮಿತ್ತರಾದವರಿಗೆ ಏನ್ ಸಿಗ್ತದೆ? ಆಶೀರ್ವಾದ ಅಲ್ವಾ? ಇವತ್ತು ಪ್ರಪಂಚದ ಜನರಿಗೆ ಏನ್ ಬೇಕು? ಶಾಂತಿ. ಪರಮಾತ್ಮ ಅನುಭೂತಿ. ಆತ್ಮಕ್ಕೆ ಬೇಕಾಗಿರೋದು ಬೇಕು ತಾನೆ? ಅದನ್ನು ನೀವು ಕೊಟ್ಟಾಗ ಅವಾಗ ಏನಾಗತ್ತೆ? ಜನ ನಿಮ್ಗೆ ಆಶೀರ್ವಾದ ಕೊಡ್ತಾರೆ. ಸರಿ, ಹೇಳ್ತಾರೆ ಯಾರಾದ್ರೂ ನಿಮ್ಗೆ ನಿಂದನೆ ಮಾಡ್ತಾರೆ, ಜಗಳ ಮಾಡ್ತಿದ್ದಾರೆ, ಗಲಾಟೆ ಮಾಡ್ತಿದ್ದಾರೆ,
ಆದ್ರೆ ಅದನ್ನ ನೀವು ಸ್ವೀಕಾರ ಮಾಡಬಾರ್ದು. ಅದನ್ನು ಸ್ವೀಕಾರ ಮಾಡಿ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಗಂಟೆಗಟ್ಲೆ, ವಾರಗಟ್ಲೆ, ತಿಂಗಳಗಟ್ಲೆ ಅವ್ರು ಹಿಂಗೆ ಹೇಳಿದ್ರಲ್ಲ, ಹೀಗೆ ಹೇಳಿದ್ರಲ್ಲ ಅಂತ ಏನ್ ಮಾಡ್ತಾ ಇರ್ತೀರಿ? ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಓಕೆ, ಪ್ರತಿದಿನ ಬಾಬನಿಗೆ ಜನ ಬೈತಾರೋ ಬೈಯಲ್ವೋ? ಬೈತಾರೆ. ಯಾರು ಬೈತಾರೆ ಜಾಸ್ತಿ ಹೆಚ್ಚಿಗೆ? ಭಗವಂತನಿಗೆ ಯಾರು ಹೆಚ್ಚಿಗೆ ನಿಂದನೆ ಮಾಡೋದು, ಜಗಳ ಮಾಡೋದು? ಭಗವಂತನ ಜ್ಞಾನ ಇಲ್ದವ್ರು. ಜ್ಞಾನ ಇದ್ದವರು ಜಾಸ್ತಿ ಜಗಳ ಮಾಡ್ತಾರೆ. ನಾವೇ ಬಾಬನ ಜೊತೆ ಜಗಳ ಮಾಡೋದು ಜಾಸ್ತಿ. ಯಾಕಂದ್ರೆ ಧೈರ್ಯ ಇರ್ತದೆ, ಬಾಬಾ ಶಾಪ ಕೊಡೋದಿಲ್ಲ ಅಂತ. ಅಲ್ವಾ? ಭಕ್ತಿಗಾದ್ರೂ ಭಯ ಇರ್ತದೆ, ಏನಾದ್ರು ಶಾಪ ಕೊಟ್ಬಿಟ್ರೆ ಅಂತ ಅಲ್ವಾ? ಇಷ್ಟೆಲ್ಲ ಬಾಬನಿಗೆ ಬೈದ್ರು ಕೂಡ ಬಾಬನ ನಿಮ್ಮ ಬೈಗುಳವನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರಾ? ಇಲ್ಲ. ಇಲ್ಲ ತಾನೆ. ಅದಕ್ಕಾಗಿ ಪರವಶರಾಗಿರುವಂತ ಆತ್ಮಗಳಿದ್ದಾರೆ. ಯಾರೋ ಸರಾಯಿ ಕುಡಿದ್ಬಿಟ್ಟು ಯಾರದು ಜಗಳ ಮಾಡ್ಲಿಕ್ಕೆ ಬಂದ್ರೆ ಅವ್ರೇನ್ ಹೇಳ್ತಾರೆ? ಅವ್ರ ಒಳಗಡೆ ಇರೋ ಪರಮಾತ್ಮ ಮಾತಾಡ್ತಿದ್ದಾನಪ್ಪ ಅಂತ ಹೇಳ್ತಾರೆ ಅಲ್ವಾ? ಯಾರೊಬ್ರು ಹುಚ್ಚರು ಮಾತಾಡಿದ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಚಿಕ್ಕವರು ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಪರವಶರಾಗಿರುವಂತ ಆತ್ಮಗಳು ಯಾರಾದ್ರೂ ನಿಮ್ಗೆ ದುಃಖ ಶಾಂತಿಯನ್ನು ಕೊಡ್ಲಿಕ್ಕೆ ಬಂದ್ರೆ ಅದರ ಬಗ್ಗೆ ಬೇಜಾರು ಮಾಡ್ಕೊಳ್ಬೇಡಿ. ಅದರ ಬದಲಿಗೆ ಅವ್ರಿಗೆ ಏನ್ ಕೊಡ್ಬೇಕು? ಸುಖವನ್ನ ಕೊಡಬೇಕು, ಸುಖವನ್ನು ತೆಗೆದುಕೊಳ್ಬೇಕು. ಆತ್ಮಿಕ ಸುಖನೋ ಶಾರೀರಿಕ ಸುಖನೋ? ಆತ್ಮಿಕ ಆ ಆತ್ಮಿಕ ಆತ್ಮಿಕ ಸುಖ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಶ್ರೀಮತದ ಅನುಸಾರದಲ್ಲಿ ಸುಖವನ್ನ ಕೊಡುವಂತ ವಿಧಿಯನ್ನ ತಿಳ್ಕೊಂಡಿದ್ದೀರಿ ತಾನೆ? ಅಂದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ದುಃಖ ತಗೊಳ್ತಾ ಇದ್ದೀರೋ, ದುಃಖ ಅನುಭವ ಮಾಡ್ತಿದ್ರು, ದುಃಖ ಕೊಡ್ತಾ ಇದ್ದೀರೋ, ಸುಖ ತಗೊಳ್ತಿದ್ದೀರೋ, ಸುಖ ಅನುಭವ ಮಾಡ್ತಿದ್ರು, ಸುಖವನ್ನ ಬೇರೆಯವರು ಕೊಡ್ತಿದ್ರು ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಸುಖದಾತನ ಮಕ್ಕಳು ಸದಾ ಕಾಲ ಹೆಂಗಿರಬೇಕು? ಸುಖವನ್ನೇ ಕೊಡಬೇಕು. ಅದಕ್ಕಾಗಿ ಇವತ್ತು ಹೋಳಿ ದಿನ ಪ್ರತಿಜ್ಞೆಯನ್ನ ಮಾಡಿ, ದೃಢ ಸಂಕಲ್ಪವನ್ನ ಮಾಡಿ, ಏನು, ಇವತ್ತಿನಿಂದ ನಾನು ಎಲ್ಲರಿಗೂ ಸುಖವನ್ನೇ ಕೊಡ್ತೇನೆ, ಸುಖವನ್ನೇ ತೆಗೆದುಕೊಳ್ತೇನೆ, ಆಶೀರ್ವಾದವನ್ನೇ ಕೊಡ್ತೇನೆ, ಆಶೀರ್ವಾದವನ್ನ ತೆಗೆದುಕೊಳ್ತೇನೆ. ಸರಿ, ಕೆಲವರು ಹೇಳ್ತಾರೆ, ಅಲ್ಲ ಅಣ್ಣವ್ರೆ, ನಾವು ಬೇರೆಯವರು ಸುಖ ಕೊಟ್ಟರು ಕೂಡ ಅವ್ರು ದುಃಖ ಕೊಡ್ತಾರಲ್ಲ. ಏನ್ ಕೊಡ್ತಾರೆ? ನಾವು ಬೇರೆಯವ್ರಿಗೆ ಸುಖ ಕೊಟ್ಟರು ಕೂಡ ಅವ್ರೇನ್ ಮಾಡ್ತಾರೆ? ದುಃಖ ಯಾಕೆ ಕೊಡ್ತಾರೆ? ಲೆಕ್ಕಾಚಾರ. ಒಬ್ಬರ ಹತ್ರ 1 ಕೋಟಿ ರೂಪಾಯಿ ಸಾಲ ಮಾಡಿಡ್ತೀರಾ. ಎಷ್ಟು ಮಾಡಿಡ್ತೀರಿ? 1 ಕೋಟಿ. ಇಂಟ್ರೆಸ್ಟ್ ಸೇರ್ಬಿಟ್ಟು 5 ಕೋಟಿ ಆಗಿದ್ದಿರ್ತದೆ. ಎಷ್ಟಾಗಿದ್ದಿರ್ತದೆ? 5 ಕೋಟಿ. ಹಾ, ಇವತ್ತು ನೀವು 5 ಲಕ್ಷ ರೂಪಾಯಿ ಕೊಡ್ತೀರಾ ಅವರಿಗೆ. ಯಾರಿಗೆ? ಸಾಲಗಾರಿಗೆ. ಓಕೆ, ಲೆಕ್ಕ ಕ್ಲಿಯರ್ ಆಯ್ತು ಆಗಿಲ್ವೋ? ಆಗಿಲ್ಲ. ಇನ್ನು ಉಳಿದಿದೆ ತಾನೆ? ಹೌದು, ಅವಾಗ ಇನ್ನೂ ಸಾಲ ಉಳಿದಿದೆ ಅಂತ ಮತ್ತೆ ಅವ್ರು ಹೇಳ್ತಾನೋ ಹೇಳಲ್ವೋ? ಹೇಳ್ತಾರೆ. ಹಾಗೇನೆ ಆದ್ಮೇಲೆ ನೀವು ಕೊಟ್ಟಾಗ ಸಾಲ ಸ್ವಲ್ಪ ಕಡಿಮೆ ಆಗಿರಬಹುದು, ಆದ್ರೆ ಮತ್ತೆ ವಾಪಸ್ ಏನ್ ಮಾಡ್ತಾರೆ? ಇನ್ನೂ ಸಾಲ ಇದೆ ಅಂತ ಏನ್ ಮಾಡ್ತಾರೆ? ನಿಮ್ ಜೊತೆಗೆ ಜಗಳ ಮಾಡ್ತಾರೆ. ಜಗಳ, ಸಿಟ್ಟು, ಹೊಟ್ಟೆ ಕಿಚ್ಚು ಮಾಡ್ತಾ ಇರ್ತಾನೆ. ಸಾಲ ತೀರುವವರೆಗೂ ಏನ್ ಮಾಡ್ತಾ ಇರ್ತಾನೆ? ಅವ್ರು ಮಾಡ್ತಾ ಇರ್ತಾನೆ. ಸಾಲ ತೀರಿದ ಮೇಲೆ ಅವ್ರು ನೋಟಿಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅವರಿಂದ ನೆಗೆಟಿವ್ ಬರ್ತಾ ಇದೆ ಅಂತಂದ್ರೆ ಏನರ್ಥ? ಸಾಲ ಇದೆ ಅಂತ. ಜ್ವರ ಇದೆ ಅಂದ್ರೆ ಏನರ್ಥ? ಒಳಗಡೆ ವೈರಸ್ ಬ್ಯಾಕ್ಟೀರಿಯಾ ಇದೆ ಅಂತ ಅರ್ಥ. ಅಂದ್ರೆ ಜ್ವರ ಕಡಿಮೆ ಆಗಿಲ್ಲ ಅಂದ್ರೆ ಮಾತ್ರ ಏನ್ ಮಾಡ್ತಾ ಇರ್ಬೇಕು? ನಾನು ನುಂಗ್ತಾ ಇರ್ಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಇಲ್ಲಿ ನೀವೇನು ಮಾಡ್ತಿದ್ರಿ, ದುಃಖಕ್ಕೆ ಕಾರಣ ಏನು ಅಂತಂದ್ರೆ, ಫಲ ಇದೆಯಲ್ಲ, ಕಾಯಿ ಇದ್ದಾಗಲೇ ತಿಂದ್ಬಿಡ್ತೀರಂತೆ. ಪೂರ್ತಿ ಹಣ್ಣಾಗ್ಲಿಕ್ಕೆ ಏನ್ ಮಾಡೋದಿಲ್ಲ, ಬಿಡೋದೇ ಇಲ್ಲ. ಪೂರ್ತಿ ಹಣ್ಣಾದ್ಮೇಲೆ ತಿಂದಾಗ ಏನಾಗಿರ್ತದೆ? ಸಿಹಿ ಇರ್ತದಲ್ವಾ? ಸಂಪೂರ್ಣವಾಗಿ ಬಾಬನಿಗೆ ಈಶ್ವರಿ ಸೇವೆ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ ಅಂತ ನಾನು 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 ಅಂತ ಏನ್ ಮಾಡ್ಬಿಡ್ತೀವಿ? ಮುಂದೆ ಬಂದ್ಬಿಡ್ತೀವಂತೆ. ಅವಾಗ ಏನಾಗ್ಬಿಡ್ತದೆ? ಬೇಗ ಫಲ ಸಿಕ್ಬಿಡ್ಬೇಕು. ಬಾಬಾ ಅದನ್ನು ಕೊಡು, ಇದನ್ನು ಕೊಡು, ಮತ್ತನ್ನು ಕೊಡು, ಮಗದನ್ನು ಕೊಡು. ಬಾಬಾ ಸ್ವಲ್ಪ ಹಣ ಕೊಟ್ಟು ಇಟ್ಟಿರ್ತಾರೆ. ಏನು ಅಂತಂದ್ರೆ ಇವ್ರಿಗೆ ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ ಕೊಡೋಣ ಅಂತ ಅಲ್ವಾ? ಮಕ್ಳು ಏನ್ ಮಾಡ್ತಾರೆ? ಬೇಡ 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 ಬೇಡ, ಇವಾಗ ಬೇಕು, ಕೊಟ್ಬಿಡೋದನ್ನ ಅಂತ ಏನ್ ಮಾಡ್ಬಿಡ್ತೀವಿ? ಇವಾಗಲೇ ಎಲ್ಲ ತಗೊಂಡ್ಬಿಟ್ಟು ಚೇಂದ್ಬಿಟ್ಟು ಖಾಲಿ ಮಾಡಾಕ್ಬಿಡ್ತೀವಿ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ದೃಢತೆನೇ ಸಫಲತೆಯ ಚಾವಿಯಾಗಿದೆ. ದೃಢತೆಯಿಂದ, ಮನಸ್ಸಿನಿಂದ, ಖುಷಿಯಿಂದ ಪಕ್ಕ ನಾನು ಇನ್ನು ಮೇಲೆ ಯಾರಿಗೂ ದುಃಖವನ್ನ ಕೊಡಬಾರದು. ಮನಸ, ವಾಚ, ಕರ್ಮಣ, ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ಅದರಂತೆಯೇ ನಡಿಬೇಕು. ಇವತ್ತು ವಾಗ್ದಾನವನ್ನ ಮಾಡಿ ಆ ಒಂದು ಸ್ಥಿತಿಯನ್ನು ಸದಾ ಕಾಲ ಇಮರ್ಜ್ ಮಾಡಿಡಿ, ಒಳಗಡೆ ಇಡೋದಲ್ಲ. ಕೆಲವರು ತಮ್ಮಲ್ಲಿರುವಂತ ಹಣವನ್ನು ಏನ್ ಮಾಡ್ತಾರೆ? ಒಳಗಡೆ ಇಟ್ಬಿಡ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ತಮ್ಮ ಬ್ಯಾಗಲ್ಲಿ ತಿಂಡಿ ಇಟ್ಟಿರ್ತಾರೆ, ಹೊರಗಡೆ ತೆಗೋದೇ ಇಲ್ಲ ಅವ್ರು. ಯಾಕಂದ್ರೆ ಪಕ್ಕದವ್ರು ಕೊಡ್ಬೇಕಾಗ್ತದಲ್ಲ ಅಂತ. ಯಾರು ಇಲ್ದಿದ್ದಾಗ ಏನ್ ಮಾಡ್ತಾರೆ? ತಿಂದ್ಬಿಡ್ತಾರೆ ಅಲ್ವಾ? ನಾವಂತವ್ರಾಗ್ಬೇಕಲ್ವಾ? ಇಲ್ಲ.
ಏನ್ ಮಾಡ್ಬೇಕು? ಎಲ್ಲರಿಗೂ ಕೂಡ ಕೊಡುವಂಥವರಾಗಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಗವಂತನ ಶಕ್ತಿಗಳು ನಿಮ್ಮ ಮೂಲಕ ಹೊರಗಡೆಗೆ ಹೋಗ್ಬೇಕು. ನಿಶ್ಚಯ ಬುದ್ಧಿ ವಿಜಯಂತಿ. ಯಾರಿಗೆ ನಿಶ್ಚಯ ಇರ್ತದೋ ಅವ್ರು ಸದಾಕಾಲ ವಿಜಯವನ್ನು ಪ್ರಾಪ್ತಿ ಮಾಡ್ತಾರೋ. ಆಗತ್ತೋ ಆಗಲ್ಲೋ? ನಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಿಮ್ಮಲ್ಲಿ ಡೌಟ್ ಇದ್ರೆ, ನನ್ನ ಎಕ್ಸಾಮಲ್ಲಿ ಪಾಸ್ ಆಗೋದಿಲ್ಲ, ಆ ಮನೆ ನನಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಸಂಕಲ್ಪ ಮಾಡಿದ್ರೆ ಇರ್ಲಿಕ್ಕೆ ಆಗೋದೇ ಇಲ್ಲ. ಇದು ಸಾಧನೆ ಮಾಡಿ ತೋರಿಸ್ತೀವಿ ಅಂತಂದ್ರೆ ಏನಾಗ್ತದೆ? ಎಲ್ಲನೂ ಕೂಡ ಆಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ಎಲ್ಲ ವಿಷಯಗಳು ನಿಮ್ಗೆ ಕಷ್ಟ ಯಾಕಾಗತ್ತೆ? ಯಾಕಾಗತ್ತೆ? ಭಗವಂತನ ಜೊತೆ ಈ ಜೀವನ ಕಷ್ಟ ಅಂತ ಅನಿಸ್ತಾ ಇದೆಯೋ, ಆರಾಮ್ ಅಂತ ಅನಿಸ್ತಾ ಇದೆಯೋ? ಆರಾಮ. ಅದು ತುಂಬಾ ಆರಾಮಾದ್ರೂ ಕಷ್ಟ. ನಿದ್ದೆ ಬಂದ್ಬಿಡ್ತಾರೆ, ಆಮೇಲೆ ಆರಾಮ್ ಹರಾಮ್ ಹೇ ಅಂತ ಹೇಳ್ತಾರೆ ಬಾಬಾ. ಕಷ್ಟ ಯಾಕಾಗತ್ತೆ ಅಂತಂದ್ರೆ, ಬಾಬನ ಜೊತೆಲಿ ಕಂಬೈನ್ಡ್ ಸ್ವರೂಪದಲ್ಲಿ ಇರೋದಿಲ್ಲ, ಬಾಬನಿಂದ ದೂರ ಆಗ್ಬಿಡ್ತೀರಾ. ನಿಮ್ಗೊಂದು ಪ್ರಶ್ನೆ, ನೀವು ಅಮ್ಮನ ಮಡಿಲಲ್ಲಿ ಇದ್ದೀರಿ. ಎಲ್ಲಿದ್ದೀರಿ? ಅಮ್ಮನ ಮನೆ. ಸರಿ, ಅಮ್ಮ ಮೊದ್ಲು ನಿಮ್ಗೆ ಊಟ ಮಾಡಿಸ್ತಾರೋ, ಮೊದ್ಲು ಅವ್ರು ಊಟ ಮಾಡ್ತಾರೋ? ಅಮ್ಮ ಆ ನಮ್ಮ ಊಟ ಮಾಡುತ್ತೆ. ಮೊದ್ಲು ನಿಮ್ಮನ್ನ ಮಲಗಿಸ್ತಾರೋ, ಅವ್ರು ಮಲಗ್ತಾರೋ? ನಮ್ಮನ್ನು ಮಲಗಿಸ್ತಾರೆ. ಇವತ್ತಿನ ನಮ್ಮಂದಿರು ಉಲ್ಟಾ. ಮೊದ್ಲು ಅವ್ರು ಮಲ್ಕೊಳ್ತಾರೆ, ಆಮೇಲೆ ಮಕ್ಳು ನೋಡ್ಕೊಳ್ಳಿ ಅಂತ, ಅಲ್ವಾ? ಅವ್ರು ಮಲ್ಕೊಳ್ತಾರೆ, ಬೇಕಾದ್ರೆ ಪತಿಯಂದಿರು ಅಡುಗೆ ಮಾಡ್ಕೊಡ್ಲಿ ಅಂತ, ಅಥವಾ ಪಿಜ್ಜಾ ತಂದ್ಕೊಡ್ಲಿ, ಅಥವಾ ಆನ್ಲೈನ್ ತಂದ್ಕೊಡ್ಲಿ ಅಂತ ಯೋಚನೆ ಮಾಡ್ತೀವಿ, ಅಲ್ವಾ? ಈಗಿನ ಆತ್ಮಗಳ ಕಲಿಯುಗನಪ್ಪ, ಏನೋ ಮಾಡ್ಲಿಕ್ಕೆ ಆಗಲ್ಲ. ನೀವು ಯಾವ ಅಮ್ಮಂದಿರು ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಕಷ್ಟ ಯಾಕಾಗತ್ತೆ ಅಂತಂದ್ರೆ, ಬಾಬಾ ಹೇಳ್ತಾರೆ, ನೀವು ಕಂಬೈನ್ಡ್ ಸ್ವರೂಪದಲ್ಲಿ ಇಲ್ಲದೆ ಇರುವಂತ ಕಾರಣದಿಂದ ಕಷ್ಟ ಆಗತ್ತೆ. ಮಕ್ಕಳೇ, ಬಾಬನ್ ಜೊತೆ ಇದ್ದಾಗ ಬಾಬಾ ಸರ್ವಶಕ್ತಿವಂತ ಅಲ್ವಾ? ಅವಾಗ ನಿಮ್ಮಲ್ಲಿ ಶಕ್ತಿ ಕಡಿಮೆ ಇದ್ರೂ ಕೂಡ ಭಗವಂತ ನಿಮ್ಗೆ ಶಕ್ತಿಯನ್ನ ಕೊಟ್ಬಿಟ್ಟು ಕರ್ಮವನ್ನ ಸಫಲರನ್ನಾಗಿ ಮಾಡ್ತಾರೆ. ಅವಾಗ ಸಫಲತೆ, ಖುಷಿ, ಆಶೀರ್ವಾದ ಸಿಗ್ತಾ ಇರ್ತದೆ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಏನಂತ? ಕಂಬೈನ್ಡ್ ಸ್ವರೂಪದಲ್ಲಿ ಇದ್ದೀರಾ? ಬಾಬಾ ಹೇಳ್ತಾರೆ, ನೋಡಿ ಮಕ್ಕಳೇ, ಬಾಬ್ ದಾದಾರವರು ಸದಾ ನಿಮ್ಗೆ ಸಹಯೋಗ ಕೊಡ್ಲಿಕ್ಕೆ ರೆಡೀ ಇದ್ದಾರಂತೆ. ಅದನ್ನ ನಾವು ತಗೊಳ್ಳೋದೇ ಇಲ್ವಂತೆ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಏನಾದ್ರು ಪ್ರಶ್ನೆಗಳಿದ್ರೆ ಫೋನ್ ಮಾಡಿ ಕೇಳಬೇಕಿತ್ತು, ಪತ್ರ ಬರೆದ್ಬಿಟ್ಟು ಕೇಳಬೇಕಿತ್ತು, ಅಲ್ವಾ? ಮಕ್ಕಳ ಸಹಾಯಕ್ಕೋಸ್ಕರನೇ, ರಕ್ಷಣೆಗೋಸ್ಕರನೇ, ಸಹಯೋಗಕ್ಕೋಸ್ಕರನೇ ಬ್ರಹ್ಮ ಬಾಬಾ ಅವ್ಯಕ್ತ ಆಗಿದಾರಂತೆ. ಕರೆದ ತಕ್ಷಣದಲ್ಲಿ ರೆಡಿಯಾಗಿ ಬಂದ್ಬಿಡ್ತಾರಂತೆ. ಅದು ನಾವೇನ್ ಮಾಡೋದಿಲ್ಲ, ಅವ್ರನ್ನ ಸಂಪೂರ್ಣವಾಗಿ ಉಪಯೋಗ ಯಾಕೆ ಮಾಡಲ್ಲ? ಶ್ರೀಮತದ ಉಲ್ಲಂಘನೆ ಮಾಡ್ತಾ ಇರ್ತೀರಾ, ವಿಕಾರದೇನೋ ಕೆಲಸ ಮಾಡ್ತಾ ಇರ್ತೀರಾ, ಅಲ್ವಾ? ಚಿಕ್ಕ ಮಕ್ಕಳು ಮೊಬೈಲಲ್ಲಿ ಫಿಲ್ಮ್ ನೋಡ್ಬೇಕು ಅಂತಂದ್ರೆ ಅಪ್ಪ ಅಮ್ಮನ ಮಡಿಲಲ್ಲಿ ಕೂತ್ಕೊಂಡು ಫಿಲ್ಮ್ ನೋಡ್ತಾರೋ, ನೋಡಲ್ವೋ? ಯಾಕೆ? ಬೈತಾರೆ, ಬಾರಿಸ್ತಾರೆ ಅಂತ, ಅಲ್ವಾ? ಅದೇ ಓದೋದಿದ್ರೆ ಅಮ್ಮನ ಮೇಲೆ ಕೂತ್ಕೊಂಡು ಓದ್ಬೋದು, ಯಾಕಂದ್ರೆ ಅಮ್ಮ ಪ್ರೀತಿ ಮಾಡ್ತಾರಲ್ವಾ? ನಾವು ಯಾವಾಗ ನಮ್ಗೆ ಗೊತ್ತಿರ್ತದೆ ಇದು ಶ್ರೀಮತದ ವಿರುದ್ಧ, ಇದನ್ನ ತಿನ್ನಬಾರ್ದು, ಇದನ್ನ ನೋಡಬಾರ್ದು, ಎಲ್ಲ ಗೊತ್ತಿರ್ತದೆ, ಆದರೂ ಕೂಡ ಏನ್ ಮಾಡ್ತೀವಿ? ಬೇಕಂತಾನೆ ಮಾಡ್ತೀವಿ. ಯಾಕಂದ್ರೆ ಇನ್ನೂ ಕೂಡ ರಾವಣನ ಇಚ್ಛೆ ಇದೆ, ಸಂಪೂರ್ಣವಾಗಿ ಪವಿತ್ರ ಆಗಿಲ್ಲ, ಈಶ್ವರಿ ಸುಖದ ಅನುಭವ ಆಗ್ತಾ ಇಲ್ಲ. ಅದಕ್ಕಾಗಿ ಏನಾಗ್ತದೆ, ಆ ಇಂದ್ರಿಯ ಸುಖ ಏನ್ ಮಾಡ್ತಾ ಇರ್ತದೆ? ಅಟ್ರಾಕ್ಟ್ ಆಗ್ತಾ ಇರ್ತದೆ. ಅಲ್ಲಿ ಏನ್ ಮಾಡ್ತಾ ಇರ್ತೀವಿ? ಮನಸ್ಸನ್ನು ಇಡ್ತಾ ಇರ್ತೀವಿ, ಅಲ್ಲಿ ಮೋಸ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ನಿಮ್ಮನ್ನೇನ್ ಮಾಡ್ತದೆ? ಅದು ವೀಕ್ ಮಾಡಿಬಿಡ್ತದೆ. ಯಾವುದು? ಮಾಯೆ. ಅದಕ್ಕಾಗಿ ಮಕ್ಕಳೇ, ಈ ರೀತಿ ತಪ್ಪನ್ನ ಮಾಡಬೇಡಿ. ಸದಾ ತಂದೆ ಜೊತೆಗೆ ಕಂಬೈಂಡ್ ಆಗಿರಿ, ಅವರಿಂದ ಕೆಳಗಡೆಗೆ ಬರಬೇಡಿ. ಸದಾ ಶ್ರೀಮತದಂತೆ ನಡೀತಾ ಇರಿ. ಮಕ್ಕಳೇ, 63 ಜನ ತುಂಬಾ ಕಷ್ಟಪಟ್ರಿ. ಇವಾಗ ಕಷ್ಟಪಡ್ಬೇಕಾ ಅಥವಾ ಆರಾಮಾಗಿರ್ಬೇಕು? ಆರಾಮಾಗಿರ್ಬೇಕು, ಕಷ್ಟಪಡ್ಬೇಕು? ಭಗವಂತ ಜೊತೆಲಿ ಸಿಕ್ಕಿದ ಮೇಲೂ ಕಷ್ಟ ಅಂತಂದ್ರೆ ಹೇಗಾಗ್ತದೆ? ಮನೇಲಿ ಅಮ್ಮ ಬಂದಿದ್ದಾರೆ ಅಂತಂದ್ಮೇಲೆ ಯಾರೋ ಒಬ್ರು ವ್ಯಕ್ತಿ ಬೆಂಗಳೂರಿನಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ. ಮನೇಲಿ ಅಮ್ಮ ಬಂದಿದ್ದಾರೆ ಅಂದ್ರೆ ಕಸ ಗುಡಿಸೋದಿಲ್ಲ, ನೆಲ ಒರೆಸೋದಿಲ್ಲ, ಪಾತ್ರೆ ತೊಳೆಯೋದಿಲ್ಲ, ಅಡುಗೆ ಮಾಡೋದಿಲ್ಲ, ಬಟ್ಟೆ ವಾಶಿ ಎಲ್ಲನೂ ಮಾಡಿರ್ತಾರಲ್ವಾ? ಹಾಗೆ ಪರಮಾತ್ಮ ನಮ್ಮ ಜೊತೆಲಿ ಇದ್ದಾರೆ ಅಂದ್ರೆ ಅವ್ರತ ಕರ್ಮವನ್ನು ಮಾಡಿಸ್ಬೇಕಲ್ವಾ? ಅದಕ್ಕಾಗಿ 63 ಜನ್ಮ ಪರಿಶ್ರಮ ಪಟ್ಟಿದ್ದೀರಿ. ಈ ಜನ್ಮ ಪರಿಶ್ರಮ ಪಡೋದಲ್ಲ, ಏನ್ ಮಾಡುವಂಥದ್ದು? ಖುಷಿಯಾಗಿರುವಂಥದ್ದು. ಅದಕ್ಕಾಗಿ ಪರಮಾತ್ಮ ಪರಮಧಾಮದಿಂದ ನಿಮ್ಗೆ ಒಂದು ಉಡುಗೊರೆಯನ್ನ ತಂದಿದ್ದಾರಂತ, ಗಿಫ್ಟ್. ಏನದು? ಏನ್ ಗಿಫ್ಟ್ ತಂದಿದ್ದಾರೆ?
ಮುರ್ಲಿ ಓದಿಲ್ವಾ ನಿನ್ನೆ? ಸ್ವರ್ಗ ಸ್ವರ್ಗದ ಕೈಯಲ್ಲಿ ಗಿಫ್ಟ್. ಕೈಯಲ್ಲಿ ಸ್ವರ್ಗ ತಗೊಂಡ್ಬಂದಿದ್ದಾರಂತ. ಸ್ವರ್ಗ ಅಂದ್ರೆ ಬಂಗಾರ ಅಲ್ಲ. ಏನು ಸ್ವರ್ಗ ಅಂತಂದ್ರೆ ಏನು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಯಾರ ಹತ್ರ ಏನ್ ಆಸ್ತಿ ಇದೆ ಅದೇ ತಾನೇ ತಗೊಂಡು ಬರ್ತಾರೆ. ಭಗವಂತ ಏನ್ ಆಸ್ತಿ ಇದೆ? ಬಂಗಾರ ಇದೆಯೋ, ಕಿರೀಟ ಇದೆಯೋ? ಸ್ವರ್ಗ ಇದೆ. ಆ ಸ್ವರ್ಗ ಸಪ್ತ ಇದೆ. ಗುಣಗಳು ತಾನೇ ಇರೋದು, ಅದನ್ನೇ ತಾನೇ ಅವ್ರು ಕೊಡ್ತಾರೆ. ಅದಕ್ಕಾಗಿ ಬಾಂಬೆ ಹೇಳ್ತಾರೆ, ನಾನು ಇದನ್ನು ಉಡುಗೊರೆ ತಂದಿದ್ದೇನೆ ಅಂದ್ಮೇಲೆ, ಈಗ ನಿಮ್ಮ ತಂದೆಯವರು ನಿಮ್ಮ ಮನೆಗೆ ಬಂದಾಗ ಮಾವಿನ ಹಣ್ಣು ತಂದಿದ್ದಾರೆ, ಏನ್ ಮಾಡ್ಬೇಕು? ಹಂಚಿ ತಿನ್ಬೇಕು. ಮಾವಿನ ರಸಾಯನ ಮಾಡ್ಬೇಕು, ಪುರಿ ಮಾಡ್ಬೇಕು, ತಿನ್ಬೇಕು, ಬೇರೆಯವ್ರಿಗೆ ಕೊಡ್ಬೇಕು. ಹೌದು ತಾನೇ? ನಿಮ್ಮ ತಂದೆಯವ್ರ ಮನೇಲಿ ತೋಟದಲ್ಲಿ ಮಾವಿನ ಹಣ್ಣು ಇದೆ ಅಂದ್ರೆ ಅದನ್ನು ತಾನೇ ತಗೊಂಡು ಬರ್ತಾರೆ. ಹಾಗೆ ನಿಮ್ಮ ತಂದೆ ಏನ್ ಆಸ್ತಿಯನ್ನ ತಂದಿದ್ದಾರೋ, ಉಡುಗೊರೆಯನ್ನ ತಂದಿದ್ದಾರೆ, ಅದನ್ನ ಇಟ್ಕೊಳ್ಳಿ, ಅನುಭವಿಸಿ, ಬೇರೆಯವ್ರಿಗೂ ಕೂಡ ದಾನದ ರೂಪದಲ್ಲಿ ಕೊಡಿ ಅಂತ ಹೇಳ್ತಿದ್ದಾರೆ. ಓಕೆ, ಬಾಬಾ ಏನ್ ಇಷ್ಟಪಡ್ತಾರೆ ಅಂತಂದ್ರೆ, ಮಕ್ಕಳು ಪರಿಶ್ರಮ ಪಡಬಾರ್ದು, ಹೇಗಿರ್ಬೇಕು? ಮುಹಬತ್, ಪ್ರೀತಿಯಲ್ಲಿ ಮುಳುಗೋಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಮಕ್ಕಳೇ, ಈ ಒಂದು ಹೋಳಿ ಹಬ್ಬದಲ್ಲಿ ಹೆಸರು, ಕೀರ್ತಿ, ಅದೆಲ್ಲವನ್ನೇನ್ ಮಾಡ್ಬೇಕಂತೆ? ಸುಟ್ಟು ಹಾಕ್ಬಿಡಿ ಅಂತ ಹೇಳ್ತಾರೆ. ನಾನು ನಂದು ಹೇಳುದು ಏನು ಇರಬಾರ್ದು, ಸಂಪೂರ್ಣವಾಗಿ ಏನಾಗಿರ್ಬೇಕು? ನೀವು ಶುದ್ಧವಾಗ್ಬೇಕು, ಸ್ವಚ್ಛವಾಗ್ಬೇಕು. ನಮ್ಗೇನು ಆಸಕ್ತಿ ಇರಬಾರ್ದು. ಉಂಗುರ ಬೇಕು, ಒಡವೆ ಬೇಕು, ಬಂಗಾರ ಬೇಕು, ಏನಿರಬಾರ್ದು. ಏನಿರ್ಬೇಕು? ಬಾಬನ ನೆನಪು ಹೊಂದಿದ್ರೆ ಸಾಕು ಅಂತ ಹೇಳ್ತಿದ್ದಾರೆ. ಮಕ್ಕಳೇ, ಈ ರೀತಿ ಮಾಡ್ತೀರಾ? ಹೇಳಿದಾಗ ಎಲ್ಲರೂ ಕೈ ಎತ್ತಿದಾರಂತ. ಹೌದು ಬಾಬಾ, ನಾವು ಮಾಡ್ತೀವಿ ಅಂತ. ಬಾಬಾ ಹೇಳ್ತಾರೆ, ಶರೀರದ ಕೈಯನ್ನಂತೂ ಎತ್ತಾ ಇದ್ದೀರಾ, ಆದ್ರೆ ನನಗೇನ್ ಬೇಕು? ಮನಸ್ಸಿನ ಕೈ ಬೇಕು ಅಂತ ಹೇಳ್ತಾರೆ. ಸರಿ, ಹಾಗಿದ್ರೆ ಮಕ್ಕಳು ಕೇಳ್ತಾರೆ, ಬಾಬಾ ಪರಿಶ್ರಮ ಇಲ್ದೇನೆ ಆರಾಮಾಗಿ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಿಲ್ಲ, ಅದು ಸ್ವಲ್ಪ ಫಾರ್ಮುಲಾ ಹೇಳಿ ಅಂತ ಹೇಳ್ತಿದ್ದಾರೆ. ವಿಧಿ ಹೇಳಿ, ಹೆಂಗಿರೋದು? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ವರ್ತಮಾನ ಸಮಯದ ಅನುಸಾರದಲ್ಲಿ ಬಾಬಾ ನಿಮ್ಗೆ 2 ವಿಷಯವನ್ನು ಹೇಳ್ತಿದ್ದಾರೆ. ಒಂದು ಸ್ಟಾಪ್, ಇನ್ನೊಂದು ಸ್ಟಾಕ್. ಸ್ಟಾಪ್ ಮಾಡ್ಬೇಕಂತ ಏನು? ಫುಲ್ ಸ್ಟಾಪ್ ಅಂದ್ರೆ ಯಾವುದಕ್ಕೆ? ವ್ಯರ್ಥಕ್ಕೆ. ವ್ಯರ್ಥ ಸಂಕಲ್ಪಗಳು, ವಿಕಾರಗಳು, ವಿಕಲ್ಪ. ನೆಗೆಟಿವ್ ಸಂಪಾದನೆಗಳು, ವಿಕರ್ಮ, ಇದೆಲ್ಲದಕ್ಕೂ ಬನ್, ಸ್ಟಾಪ್. ಇಂದ್ರಿಯ ಸುಖ, ಲೌಕಿಕ, ಇದೆಲ್ಲದಕ್ಕೆ ಸ್ಟಾಕ್. ಮತ್ತೇನ್ ಮಾಡ್ಬೇಕು? ಗುಣಗಳ ಸ್ಟಾಕ್. ಸ್ಟಾಕ್ ಇಟ್ಕೋಬೇಕು. ಆತ್ಮಿಕ ಅಕೌಂಟ್ ಅನ್ನು ಜಮಾ ಮಾಡ್ತಾ ಹೋಗೋದು. ಅಂದ್ರೆ ಖರ್ಚನ್ನ ನಿಲ್ಲಿಸ್ಬಿಡ್ಬೇಕು. ಇವಾಗ ಇನ್ಮೇಲೆ ಖರ್ಚು ಮಾಡುವಂಗಿಲ್ಲ. ಏನ್ ಮಾಡೋದು? ಜಮಾ ಮಾಡ್ತಾ ಹೋಗ್ತಾ. ಯಾವ ಸಂಪಾದನೆ? ಸ್ಥೂಲನೋ ಸೂಕ್ಷ್ಮನೋ? ಆತ್ಮಿಕ ಸಂಪಾದನೆ ಯಾವಾಗ ಆಗ್ತದೆ? ಈಗಲೇ. ವ್ಯಾಪಾರ ಮಾಡಬೇಕು, ಇಲ್ಲ ಕೆಲಸ ಮಾಡ್ಬೇಕು ಅಲ್ವಾ? ಭಗವಂತನ ಶಕ್ತಿಯನ್ನು ಎಷ್ಟು ಜನರಿಗೆ ಕೊಡಲಿಕ್ಕೆ ನಿಮಿತ್ತರಾಗ್ತಿರೋ ಅಷ್ಟು ನಿಮಗೆ ಭಗವಂತ ಸಂಬಳನೂ ಕೊಡ್ತಾರೆ, ಕಮಿಷನ್ ಕೊಡ್ತಾರೆ. ಅವ್ರ ವ್ಯಾಪಾರದಲ್ಲಿ ನಿಮ್ಮನ್ನ ಪಾರ್ಟ್ನರ್ ಅನ್ನಾಗೂ ಮಾಡ್ಕೊಳ್ತಾರೆ. ನೀವು ಸುಮ್ಮನೆ ಕೂತ್ಕೊಂಡ್ರೆ, ಫ್ಯಾಕ್ಟ್ರಿಗೆ ಹೋಗಿಲ್ಲ ಅಂತ ನಿಮ್ಗೆ ಯಾರು ಸಂಬಳ ಕೊಡ್ತಾರಾ? ಇಲ್ಲ ತಾನೆ. ಫ್ಯಾಕ್ಟ್ರಿಗೆ ಹೋದಾಗ ಖರ್ಚಾಗತ್ತೋ ಸಂಪಾದನೆ ಆಗತ್ತೋ? ಫ್ಯಾಕ್ಟ್ರಿಗೆ ರಜಾ ಹಾಕ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಸಂಪಾದನೆ ಆಗತ್ತೋ ಖರ್ಚಾಗತ್ತೋ? ನಾವೇನ್ ಮಾಡ್ತಿದೀವಿ? ಖರ್ಚು ಜಾಸ್ತಿ ಮಾಡ್ತಿದೀವಿ, ಸಂಪಾದನೆ ಕಡಿಮೆ ಮಾಡ್ತಿದೀವಿ ಅಲ್ವಾ? ಫ್ಯಾಕ್ಟ್ರಿಗೆ ಹೋಗ್ತಾನೆ ಇಲ್ಲ, ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿಲ್ಲ. ಏನ್ ಕೆಲಸ ಮಾಡೋದು? ಮನಸ್ಸನ್ನ ಪರಮಾತ್ಮನಲ್ಲಿ ಇಡೋದು ಮತ್ತು ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆಲ್ಲರಿಗೂ ಕೊಡೋದು. ಅದಕ್ಕೆ ಹೇಳ್ತಾನೆ, ಯಾವುದನ್ನ ಜಮಾ ಮಾಡಬೇಕು? ಒಂದೇದು ತಮ್ಮ ಪುರುಷಾರ್ಥದ ಪ್ರಾರಬ್ಧ, ಪ್ರತ್ಯಕ್ಷ ಫಲ. ವರ್ತಮಾನ ಸಮಯದಲ್ಲಿ ಮನಸ್ಸನ್ನ ಭಗವಂತನ ಕೈಲಿ ಇಟ್ಟಾಗ ಏನು ಫಲ ಸಿಗ್ತದೆ? ಭಗವಂತನಲ್ಲಿರುವಂತ ಸಪ್ತ ಗುಣಗಳ ಅನುಭವ ಆಗ್ತದೆ. ಅದನ್ನು ಮೊದಲು ಏನ್ ಮಾಡಿ ಜಮಾ ಮಾಡ್ತಾ ಹೋಗಿ. ಪ್ರತ್ಯಕ್ಷ ಫಲ ಈಗೇನಿದೆ, ಏನ್ ಸಿಗ್ತಾ ಇದೆ ಇವಾಗ ಹಣ, ಇವತ್ತು ಬಂತಪ್ಪ ಹಣ, ಏನ್ ಮಾಡ್ಬೇಕು? ಅದನ್ನ ಬ್ಯಾಂಕಲ್ಲಿ ಇಡಬೇಕು. ದಾರಿಲಿ ಬರ್ಬೇಕಾದ್ರೆ ಮಾವಿನ ಹಣ್ಣಿದೆ, ಮತ್ತೊಂದಿದೆ ಅಂತ ಏನ್ ಮಾಡಬಾರ್ದು? ಎಷ್ಟು ಮಜಾ ಗೊತ್ತಾ? ಹೇಳ್ತೀನಿ ಕೇಳಿ. ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಯ್ತು, 2 ತಿಂಗಳು ಸ್ಟಾರ್ಟ್ ಆಗಿದೆ, ಸರಿನಾ? ಒಂದೇ ಸಲ ನಾನು ಮಾವಿನ ಹಣ್ಣು ದುಡ್ಡು ಕೊಟ್ಬಿಟ್ಟು ನಮ್ಮನೆಗೆ ತಂದಿಲ್ಲ. ಏನೋ ಒಂದು ಪ್ರೋಗ್ರಾಮಿಗೆ ಬೇರೆ ಕಡೆ ಹೋಗಿದ್ದಿತ್ತು. ಅಲ್ಲಿ ಅವ್ರ ಮನೆ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ಬಾರ್ದು ಅಂದ್ಬಿಟ್ಟು 1 kg ಮಾವಿನ ದುಡ್ಡು ಕೊಟ್ಬಿಟ್ಟು ಅವ್ರ ಮನೆ ಕೊಡ್ಲಿಕ್ಕೆ ಹಣ ಕೊಟ್ಟಿದ್ದು, ಸರಿನಾ? ಒಂದೇ ಒಂದು ಪೈಸದ್ದು ಮಾವಿನ ಹಣ್ಣಿಗೆ ಹಾಕಿಲ್ಲ ನಾನು. ಅದು ಪ್ರತಿದಿನ ಮಧ್ಯಾಹ್ನ ರಾತ್ರಿ ನಮ್ಮನೇಲಿ ಎಲ್ಲರೂ ಮಾವಿನ ಹಣ್ಣು ಬೇಕಾದಷ್ಟು ತಿಂತಾ ಇದ್ವಿ. ಕಾರಣ ಯಾರೋ ನಿಮಿತ್ತದವರು, ಲೌಕಿಕ ಅಲೌಕಿಕದವರು ಬಂದಾಗ ಕೈಯಲ್ಲಿ ಮಾವಿನ ಹಣ್ಣು ತಗೊಂಡು ಬರ್ತಾರೆ. ಮಗನಿಗೆ ತಿನ್ನಿಸ್ತಾ ಇದ್ದಾರೆ ನಮ್ಮಪ್ಪ. ನಾನು 1 ಪೈಸೆನೂ ಖರ್ಚು ಮಾಡ್ತಾ ಇಲ್ಲ.
ಅರ್ಥ ಆಯ್ತಾ? ಹಾಗೇ ನಾವು ಬಾಬಾ ಹೇಳ್ತಾರೆ, ನೀವೇನು ಮಾಡಬೇಡಿ ಮಕ್ಕಳೇ, ಈಶ್ವರಿ ಸೇವೆ ಮಾಡ್ತಾ ಇರಿ. ನಿಮ್ಗೆ ಏನು ಬೇಕು, ಸ್ಥೂಲಕ್ಕೆ ಏನು ಬೇಕು, ಸೂಕ್ಷ್ಮಕ್ಕೆ ಏನು ಬೇಕು ಅದು ನಾನು ಕೊಡ್ತಾ ಇರ್ತೇನೆ. ಒಂದನೇದು ಪ್ರತ್ಯಕ್ಷ ಫಲವನ್ನು ಅನುಭವ ಮಾಡ್ತಾರೆ. ಎರಡನೇದು ಬಾಬಾ ಹೇಳ್ತಾರೆ, ಸದಾ ಸಂತುಷ್ಟವಾಗಿರಿ, ಬೇರೆಯವರನ್ನು ಸಂತುಷ್ಟಪಡಿಸಿ. ಯಾವುದಲ್ಲಿ? ಈಶ್ವರಿಯ ಆಹಾರ, ಈಶ್ವರಿಯ ಭೋಜನ, ಈಶ್ವರಿಯ ಶಕ್ತಿ, ಈಶ್ವರಿಯ ಜ್ಞಾನ, ಈಶ್ವರಿಯ ಧ್ಯಾನವನ್ನ ಕೊಡ್ತಾ ಅವರನ್ನ ಏನ್ ಮಾಡಿ ಸಂತುಷ್ಟಪಡಿಸಿ. ಕೇವಲ ನೀವು ಸಂತುಷ್ಟರಾದ್ರೆ ಆಗೋದಿಲ್ಲ, ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಜೊತೆಗಾರರು, ನಿಮ್ಮ ಜೊತೆಲಿರೋರು ಎಲ್ಲರೂ ಕೂಡ ಏನಾಗಬೇಕು? ಸಂತುಷ್ಟರಾಗಿರಬೇಕು. ಈಶ್ವರೇ ಕಾರ್ಯದಲ್ಲಿ ಇದರ ಕಡೆ ಗಮನವನ್ನ ಕೊಡಿ. ಅದಕ್ಕಾಗಿ ಆಶೀರ್ವಾದವನ್ನ ಕೊಡಿ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಅಂದ್ರೆ ಪುರುಷಾರ್ಥ ಚೆನ್ನಾಗಿ ಮಾಡಿ ಆತ್ಮೀಯರೇ, ಅವ ಖುಷಿಯಾಗಿರ್ತಾರೆ ಅಲ್ವಾ? ಯಾರ ತರ ಹಣ ಜಾಸ್ತಿ ಇದ್ರೆ ಖುಷಿಯಾಗಿರ್ತಾರೋ ಇರಲ್ವೋ? ವಸ್ತುಗಳು ಹೆಚ್ಚಿಗೆ ಇದ್ರೆ ಖುಷಿಯಾಗಿರ್ತಾರೋ ಇರಲ್ವೋ? ಬೇರೆಯವ್ರ ಮನೇಲಿ ಹೋಗ್ಬಿಟ್ಟು ಇಡ್ಲಿ ವಡೆ ತಿನ್ಕೊಂಡ್ ಬರ್ಬೇಕು. ಏನ್ ತಿನ್ಕೊಂಡ್ ಬರ್ಬೇಕು? ಇಡ್ಲಿ ವಡೆ. ಎಷ್ಟು ಸಲ ತಿಂಡಿ ತಿನ್ಕೊಂಡ್ ಬರ್ಬೇಕು? ಬೇರೆಯವ್ರ ಮನೆಗೆ ಹೋಗಿದ್ದೀರಿ, ಒಂದ್ ಸಲ ಹೋಗಿದ್ದೀರಿ, ಒಂದ್ಸಲ ಇಡ್ಲಿ ವಡೆ ತಿಂತಾ ಇದ್ದೀರಾ, ಹೋಗ್ಬೇಕಾದ್ರೆ 5 kg ಮಾವಿನ ಹಣ್ಣು ತಗೊಂಡೋಗಿದ್ದೀರಿ. ಅವ್ರು ಖುಷಿ ಆಗ್ತಾರ, ಖುಷಿ ಆಗಲ್ವೋ? ಒಂದ್ಸಲ ತಿಂಡಿ ಕೊಟ್ಟಿದಾರ, ನೀವು ಕೊಟ್ಟಿರೋದೇನೋ 5 ಅಲ್ಲ. ಬಾಬನ ಮನೆಗೆ ಹೋಗಿದ್ದೀರಾ, ಗುರುವಾರಕ್ಕೆ ಒಂದ್ಸಲ ಹೋಗಿದ್ದೀರಾ, ಪ್ರತಿ ಸಲ ಭಂಡಾರದಲ್ಲಿ 2,000 ರೂಪಾಯಿ ಹಾಕಿದ್ದೀರಾ. ಬಾಬಾ ಮತ್ತೆ ನಿಮಿತ್ತ ಖುಷಿ ಆಗ್ತಾರೋ ಆಗಲ್ವೋ? ಖುಷಿ ಆಗಲ್ವಾ? ಯಾಕೆ? ನಾನೇನ್ ಹೇಳ್ದೆ ಅರ್ಥ ಆಯ್ತಾ ರಾಜಮ್ಮಕ್ಕ? ಗುರುವಾರ ಹೋಗ್ಬೇಕು, ಭೋಗ ತಿನ್ಬೇಕು, ಪ್ರತಿ ಸಲ 2,000 ರೂಪಾಯಿ ಭಂಡಾರದಲ್ಲಿ ಹಾಕ್ಬಿಟ್ಟು ಬರ್ಬೇಕು. ಖುಷಿ ಆಗ್ತಾರೋ ಆಗಲ್ವೋ? ಆಗಲ್ಲ, ನಮ್ಗೆ ಕೊಡ್ತಾರಲ್ಲ. ಏನು ನೀವು ತಿಂದಿದ್ದಿಷ್ಟು? ಪ್ರತಿ ಸಲ ನೀವು ಗುರುವಾರಕ್ಕೆ ಹೋದಾಗ ಎಷ್ಟು ತಿನ್ಕೊಂಡ್ಬರ್ತೀರಿ? 50 ರೂಪಾಯಿ 100 ರೂಪಾಯಿ ತಿನ್ಕೊಂಡ್ಬರ್ತೀರಿ. ಎಷ್ಟು ಕೊಟ್ಟಿದ್ದೀರಿ? 2,000 ಆವಾಗ ಅವ್ರಿಂದ ಆಶೀರ್ವಾದ ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಆರಾಮಾಗಿ ತಿನ್ಕೊಂಡ್ ಬಂದ್ಬಿಟ್ಟು ಭಂಡಾರದಲ್ಲಿ ಏನೂ ಆಗದೆ ಹಂಗೆ ಬಂದ್ಬಿಟ್ರೆ ಏನು ಆಶೀರ್ವಾದ ಸಿಗತ್ತಾ? ಸಿಗಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾನೆ, ಸದಾ ಕಾಲ ಬೇರೆಯವರಿಗೆ ಎಲ್ಲೇ ಹೋದನು ಕೂಡ ಈಶ್ವರ ಶಕ್ತಿಯನ್ನು ಕೊಡ್ತಾ ಹೋಗಿ, ಕೊಡ್ತಾ ಹೋಗಿ, ಕೊಡ್ತಾ ಹೋಗಿ. ಅವಾಗ ಅವರಿಂದ ಏನ್ ಸಿಗ್ತಾ ಹೋಗ್ತದೆ? ನಿಮ್ಗೆ ಆಶೀರ್ವಾದ ಸಿಗ್ತಾ ಹೋಗ್ತದೆ. ಇನ್ನು ಮೂರನೇದು ಬಾಬಾ ಹೇಳ್ತಾರೆ, ಜಮಾ ಮಾಡ್ಕೊಳ್ಬೇಕು, ಸ್ಟಾಕ್ ಮಾಡ್ಕೊಳ್ಬೇಕು ಅಂದ್ರೆ ಸೇವೆಯ ಮೂಲಕ. ಮನಸ್ಸ ವಾಚ ಕರ್ಮಣ ಸೇವೆ ಮಾಡಲಿಕ್ಕೆ ನಿಮಿತ್ತರಾಗಿ, ಆ ಸೇವೆಯಲ್ಲೂ ಕೂಡ ಏನಿರಬೇಕು ಅಂತಂದ್ರೆ ನಿಮಿತ್ತ ಭಾವ, ನಾನು ಸಾಧನ ಅಷ್ಟೇ. ನಿರ್ಮಾಣ, ನನಗೆ ಹೆಸರು ಕೀರ್ತಿ ಹೇಳೋದು ಬರಬಾರ್ದು. ನಿರ್ಮಲವಾದಂಥ ವಾಣಿ, ಯಾವುದೇ ಇಚ್ಛೆಗಳಿರಬಾರ್ದು. ವಿಶೇಷವಾಗಿ ಬಾಬಾ ಹೇಳ್ತಾರೆ ಬೇಹದ್ದಿನ ಸೇವೆ. ಇದು ಬೇಹದ್ದಿನ ಸೇವೆ ಯಾವುದು? ಯಾವುದು ಬೇಹದ್ದಿನ ಸೇವೆ? ಏಳಿಸ್ಕಂದಿರ ಮಾಡದೆ ಬೇಹದ್ದಿನ. ಆ ಏಳಿಸ್ಕಂದಿರ ನಾವು ಅದಕ್ಕೆ ಬೇಹದ್ದಿನ ಸೇವೆ ಅಂತ ಹೇಳೋದಿಲ್ಲ. ಬೇಹದ್ದಿನ ಸೇವೆ ಅಂದ್ರೆ 3 ಲೋಕಕ್ಕೂ ಮಾಡಬೇಕು, ಲಿಮಿಟೇಷನ್ ಇರಬಾರ್ದು. ಓಕೆನಾ? ಸ್ಥೂಲ ಸೇವೆ ಅಲ್ಲ, ಬೇಹದ್ದಿನ ಸೇವೆ ಮಾಡುವ ಕಡೆ ಗಮನವನ್ನ ಕೊಡಿ. ಅದ ಸೇವೆಯನ್ನ ಏನು ಮಾಡ್ತಿರೋ ಅದರ ಪ್ರತಿಫಲವನ್ನ ನಿರೀಕ್ಷೆಯನ್ನ ಮಾಡಬೇಡಿ. ಸರಿನಾ? ಅದಕ್ಕಾಗಿ ವಿಧಾತರಾಗಿ ತೆಗೆದುಕೊಳ್ಳುವಂತ ಉದ್ದೇಶ ಇರಬಾರ್ದು. ಅದಕ್ಕಾಗಿ ಏನ್ ಮಾಡ್ಬೇಕು ಮಕ್ಕಳೇ? ವಿಶ್ವದಲ್ಲಿ ತುಂಬಾ ದುಃಖ ಜಾಸ್ತಿ ಆಗ್ತಾ ಇದೆ, ಹೌದಲ್ವಾ? ತುಂಬಾ ಪ್ರಪಂಚದಲ್ಲಿ ಕತ್ಲೆ ಆದಾಗ ಏನ್ ಮಾಡ್ಬೇಕಾಗ್ತದೆ? ಸೂರ್ಯ ಬರ್ಬೇಕಾಗ್ತದಲ್ವಾ? ಒಬ್ಬ ಸೂರ್ಯ ಬಂದಾಗ ಬೆಳಕು ಮಾತಾಡ್ತಾ ಇರ್ತಾನೋ, ಬೇರೆ ಏನಾದ್ರು ಸೂರ್ಯನಿಂದ ಹೆಲ್ಪ್ ಆಗತ್ತೋ? ಬೆಳಕು ಮಾತ್ರ. ಬಿಸಿ ಇರಲ್ವಾ? ವಿಟಮಿನ್ ಡಿ ಸಿಗಲ್ವಾ? ಭೂಮಿಯಲ್ಲಿ ವೈರಸ್ ಬ್ಯಾಕ್ಟೀರಿಯಾಗಳನ್ನು ಸುಡೋದಿಲ್ವಾ? ಗಿಡ ಬೆಳೆಯಲಿಕ್ಕೆ ಸೂರ್ಯನ ಬೆಳಕು ಬೇಡವಾ? ಬೇಕು. ನಿಮಗೆ ಚರ್ಮಕ್ಕೆ ಸೂರ್ಯನ ಬೆಳಕು ಬೇಕೋ ಬೇಡವೋ? ಬೇಕಲ್ಲ. ಒಬ್ಬ ಸೂರ್ಯಗೆ ಇಷ್ಟೆಲ್ಲ ಲಾಭವನ್ನ ಕೊಡ್ತಾರೋ, ಹಾಗೆ ನೀವು ಮಾಸ್ಟರ್ ಜ್ಞಾನ ಸೂರ್ಯರಾಗಿ 3 ಲೋಕಕ್ಕೆ ಭಗವಂತನ ಶಕ್ತಿಯನ್ನ, ಕಿರಣಗಳನ್ನ, ಖುಷಿಯನ್ನ, ಆನಂದವನ್ನ, ಪ್ರೀತಿಯನ್ನ, ಸ್ನೇಹವನ್ನ, ಪವಿತ್ರತೆಯನ್ನ 3 ಲೋಕಕ್ಕೆ ಏನ್ ಮಾಡಬೇಕು? ಹರಡಲಿಕ್ಕೆ ನಿಮಿತ್ತರಾಗಬೇಕು. ಮನಸ್ಸನ್ನ ಬಾಬನ ಕೈಲಿ ಕೊಟ್ಟಿದ್ದೇನೆ, ಬಾಬಾ 3 ಲೋಕ ಕೊಡ್ತಾ ಇದ್ದಾರೆ. ನೀವು ಕೊಡ್ತಾ ಇಲ್ಲ, ಯಾರು ಕೊಡ್ತಿದ್ದಾರೆ? ಬಾಬಾ ಕೊಡ್ತಾರೆ. ಕೊಡ್ತಾ ಇದ್ದಾರೆ. ಹೇಗೆ ಏನಾಗ್ಬೇಕು? ಅನುಭವ ಆಗ್ಬೇಕು, ಅನುಭೂತಿ ಆಗ್ಬೇಕು. ಅನುಭೂತಿ. ಅನುಭವಕ್ಕೆ ಅನುಭೂತಿಗೆ ಏನು ವ್ಯತ್ಯಾಸ? ಅನುಭವ ಮೊದಲು ನಾವು ಮಾಡ್ಕೊಳ್ಳೋದು, ಅನುಭೂತಿ ಅನುಭೂತಿ ನಂತರ ಇನ್ನೊಬ್ಬರಿಗೆ ಮಾಡಿಸೋದು.
ಅನುಭೂತಿಯಾದಾಗ ನಿಮ್ಮ ಶರೀರದಿಂದ ಹೊರಗಡೆ ಹೋಗೋದು ಗೊತ್ತಾಗ್ತದೆ ಅಲ್ವಾ? ಪಾಯಸದ ಸ್ಮೆಲ್ ಬರ್ತಾ ಇದ್ದಾಗ ಹೊಗೆ ಬಂದಿದ್ದು ಗೊತ್ತಾಗತ್ತಲ್ವಾ? ಹಾಗೆ ನಿಮ್ಮ ಬಾಡಿಯಿಂದ ಶಕ್ತಿ ಏನಾಗ್ಬೇಕು? ಹೊರಗಡೆ ಹೋಗ್ಬೇಕು ಗೊತ್ತಾಗ್ಬೇಕು. ನಾನು ಬಾಬನ ಒಳಗಡೆ ಹೋಗ್ಬಿಟ್ಟು ನಾನು ಅನುಭವಿಸ್ತಿದ್ದೀನಲ್ಲ, ನಾನು ಬೇರೆಯವರಿಗೆ ಕೊಡುವಂಥವನಾಗ್ಬೇಕು. ಆ ಅನುಭೂತಿ ಎಷ್ಟಿರಬೇಕು ಅಂತಂದ್ರೆ ಆ ಶಕ್ತಿ 3 ಲೋಕಕ್ಕೂ ಹೋಗ್ಬಿಟ್ಟು ತಲುಪಬೇಕು. ಇಂತಹ ಮಹಾನ್ ಕಾರ್ಯವನ್ನ ನೀವು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಸೀಸನಿನ ಕೊನೆ ಮುರಳಿ ಇರೋದಕ್ಕೆ 6 ತಿಂಗಳ ಟೈಮ್ ಕೊಟ್ಟಿದ್ದೇನೆ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ 6 ತಿಂಗಳ ಟೈಮ್ ಇಲ್ಲ, 1 ವಾರ ಟೈಮ್. ಮುಂದಿನ ವಾರ ಬೇರೆ ಮುರಳಿ ಬಂದ್ಬಿಡ್ತದೆ, ಸಮಯ ಕಡಿಮೆ ಇದೆ. ಅದಕ್ಕಾಗಿ ಏನ್ ಮಾಡ್ಬೇಕು? ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಪರಮಧಾಮದಲ್ಲಿ ಬಾಬನ ಒಳಗಡೆ ಕಂಬೈಂಡ್ ಆಗಿ ಕೂತ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊ. ನೀನೇನು ಹೇಳ್ಬೇಡ, ಸರಿನಾ? ನಿನ್ನ ಮನಸ್ಸಿನ ಮೂಲಕ ನಾನು 3 ಲೋಕಕ್ಕೆ ಶಕ್ತಿ ಕೊಡ್ತಾ ಇದ್ದೇನೆ, ಶಕ್ತಿ ಪ್ರವಾಹ ಆಗ್ತಾ ಇದೆ, ಅದ ಮಾತ್ರ ಗೊತ್ತಾಗ್ಬೇಕು. ಅಮ್ಮನ ಮಡಿಲಲ್ಲಿ ಇದ್ದಾಗ ಮಗುಗೆ ಏನ್ ಅನುಭವ ಆಗ್ತದೆ? ಏನ್ ಅನುಭವ ಆಗ್ತದೆ? ಬೆಚ್ಚಗಿನ ಅನುಭವ, ತಾಯಿಯ ಹಾಲಿನ ಅನುಭವ ಅಲ್ವಾ? ಹಾಗೆ ನಾನು ಏನು ಕೊಡ್ತಾ ಇರೋದನ್ನ ತಿಂತಾ ಇರೋ ಅಷ್ಟೇ, ಬೇರೆ ನೀನು ಅದ್ರ ಬಗ್ಗೆ ಏನ್ ಮಾಡ್ಬೇಡ, ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಬಾಬಾ. ಈ ರೀತಿ ನೀವೇನ್ ಮಾಡ್ಬೇಕು? ತಪಸ್ಸನ್ನ ಮಾಡ್ಬೇಕು. ಸಾಧಾರಣ ಯೋಗ ಮಾಡಿದ್ರೆ ಆಗೋದಿಲ್ಲ. ನೀವು ಬೇರೆಯವ್ರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ನಿಮ್ಮ ವೈಬ್ರೇಷನ್ ಇಂದ ಅಟ್ಲೀಸ್ಟ್ ಅವರ ಮುಖದಲ್ಲಿ ಏನ್ ಬರಬೇಕು? ಮುಗುಳುನಗೆ ಬರಬೇಕು. ಅವ್ರಿಗೆ ವಿಧಿಯನ್ನ ಕೊಡಿ, ವಿಧಾನವನ್ನ ಕೊಡಿ, ಅನುಭವವನ್ನ ಮಾಡಿಸಿ, ಅನುಭೂತಿಯನ್ನ ಮಾಡಿಸಿ. ಎಷ್ಟು ಆ ಜ್ವಾಲೆ ಬರಬೇಕು ಅಂತಂದ್ರೆ ನಿಮ್ಮಿಂದ ಹೊರಗಡೆ ಹೋಗುವಂತ ಅನುಭವ ನಿಮ್ಗೂ ಆಗ್ಬೇಕು, ಬೇರೆಯವ್ರಿಗೂ ಕೂಡ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಆತ್ಮೀಯರೇ. ನಮ್ಮೂರಿನಲ್ಲಿ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಯಾವಾಗಲೂ ಟೈಮ್ ಇದ್ದಾಗ ವಾಕಿಂಗಿಗೆ ಹೋದಾಗ ದಾರಿ ಸಿಕ್ಕಿದಾಗ ಹೆಚ್ಚು ಜನ ಪರಿಚಯ ಇಲ್ಲದೆ ಹೋಗ್ಲಿ ಆತ್ಮೀಯರೇ, ಒಂದು ಮುಗುಳುನಗೆ ಸಿಗ್ತದೆ, ನಗ್ತಾರೆ. ಬೆಂಗಳೂರಿನಲ್ಲಿ ಹೋದ್ರೆ ಅಯ್ಯೋ ಮುಗುಳುನಗೆ ಪಕ್ಕದಲ್ಲಿ ಇಡಿ, ಎಲ್ಲಾದ್ರೂ ಒಂದು ಅಡ್ರೆಸ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ರು ಜಾಸ್ತಿ ಜನ ಅಲ್ವಾ? ಮೇಲ್ಗಡೆ ಬಿಲ್ಡಿಂಗ್ ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂದ ಒಂದು ವಾತಾವರಣ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬಂದಿದೆ ಆತ್ಮೀಯರಿ ಅಲ್ವಾ? ಅದಕ್ಕಾಗಿ ನೀವಂತವ್ರಾಗ್ಬೇಕು, ಆಗ್ಬಾರ್ದು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಕೂಡ ಪರಿಶ್ರಮ ಪಡಬಾರ್ದು, ಬೇರೆಯವ್ರಿಗೂ ಕೂಡ ಪರಿಶ್ರಮ ಕೊಡಬಾರ್ದು. ನೀವು ಸಹಜವಾಗಿರ್ಬೇಕು, ಬೇರೆಯವ್ರಿಗೂ ಸಹಜತೆಯ ಅನುಭವವನ್ನ ಮಾಡಿಸ್ಬೇಕು, ಅವ್ರಿಗೆ ವಿಧಿಯನ್ನ ತಿಳಿಸ್ಬೇಕು. ಈ ರೀತಿ ನೀವು ಸಹಜವಾಗ್ತಾ ಬೇರೆ ಎಷ್ಟು ಜನರನ್ನ ಸಹಜರನ್ನಾಗಿ ಮಾಡ್ತೀರಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಜನರನ್ನ ಆ ರೀತಿ ಮಾಡಿದೀರಾ, ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಚೆಕ್ ಮಾಡ್ತಾ ಹೋಗಿ ಮಕ್ಕಳೇ. ಇದನ್ನ ನೀವೇ ಮಾಡ್ಬೇಕೇ ಹೊರತು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲ ಕಲ್ಪದಲ್ಲೂ ಕೂಡ ನೀವೇ ಮಾಡಿದ್ದು, ಈಗಲೂ ಕೂಡ ನೀವೇ ಮಾಡಿದಿರಿ, ಮುಂದೆನೂ ಕೂಡ ನೀವೇ ಮಾಡಬೇಕಾಗ್ತದೆ. ಅದಕ್ಕಾಗಿ ನೀವು ಅನುಭವವನ್ನ ಮಾಡಿ ಬೇರೆಯವರಿಗೆ ಅನುಭೂತಿಯನ್ನ ಮಾಡಿಸಿ, ದೃಢತೆ ಚಾವಿಯನ್ನು ಹಾಕ್ಬಿಟ್ಟು ಏನ್ ಮಾಡ್ಬೇಕು? ಲಾಕ್ ಅನ್ನ ಓಪನ್ ಮಾಡ್ಬೇಕಂತೆ. ಎಸ್, ನಾನೇ ಮಾಡ್ಲಿಕ್ಕೆ ಸಾಧ್ಯ, ನಾನು ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನಗೆ ಮಾಡ್ಲಿಕ್ಕೆ ಆಗತ್ತೆ ಅಂತಾನೆ ಬಾಬಾ ನನಗೆ ವಿಶೇಷವಾಗಿ ತರಗತಿ ಮೂಲಕ ನಮ್ಗೆ ಈ ಪಾಠವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮಕ್ಕಳೇ ಏನ್ ಮಾಡಿ, ಮನಸ್ಸನ್ನ ಬಾಬನಲ್ಲಿ ಇಟ್ಟು ವಿಶ್ವದ 4 ಕಡೆಗೆ ಈ ಶಕ್ತಿಯ ಕಿರಣಗಳನ್ನ ಹಡಿಸ್ತಾ ವಿಧಾತರಾಗಿ ತಪಸ್ವಿಯಾಗಿ ತಪನ ಬಾಬನಲ್ಲೇ ಮುಳುಗೋಗಿರ್ಬೇಕು. ಎದುರುಗಡೆ ಕುಂತವ್ರೂ ಕೂಡ ನಿಮ್ಗೆ ಏನಾಗಬಾರ್ದು, ಕಾಣಬಾರ್ದು, ಅವ್ರ ಶರೀರನೂ ಕೂಡ ಕಾಣಬಾರ್ದು. ಯೋಗದ ಅನುಭೂತಿ ಹೇಳುವಂಥದ್ದಾಗ್ತಾ ಇರಬೇಕು. ಈ ರೀತಿ 4 ಕಡೆಯ ಸದಾ ಬಾಬಾರವರ ಹೃದಯ ಸಿಂಹಾಸನದಲ್ಲಿರುವಂತ ಮಕ್ಕಳಿಗೆ ದೂರದಲ್ಲಿ ಕೂತ್ಕೊಂಡಿದ್ರು ಕೂಡ ಸ್ಥೂಲ ರೂಪದಲ್ಲಿ ಪರಮಾತ್ಮನ ಪ್ರೀತಿಯನ್ನ ಅನುಭವ ಮಾಡುವಂತಹ ಸದಾ ಹೋಲಿ ಅಂದ್ರೆ ಪವಿತ್ರವಾಗಿರುವಂತಹ ಆ ಒಂದು ಫೌಂಡೇಶನ್ ಅಲ್ಲಿರುವಂತಹ ಸದಾಕಾಲ ಶುದ್ಧವಾಗಿರ್ಬೇಕಷ್ಟೇ. ಮನಸ್ಸನ್ನು ಯಾವುದಲ್ಲೂ ಜೋಡಿಸಬೇಡಿ, ಓಕೆನಾ? ಸ್ವಪ್ನ ಮಾತದಲ್ಲೂ ಕೂಡ ಅಪವಿತ್ರತೆ ಅಂಶನೂ ಕೂಡ ಏನಾಗಬಾರ್ದು, ನಿಮ್ಮನ್ನು ಅಲ್ಲಾಡಿಸಬಾರ್ದು. ಅಂತಹ ಮಹಾವೀರನಿ ಮಕ್ಕಳಿಗೆ ಸದಾ ಪ್ರತಿ ಸಮಯ ಸರ್ವರಿಗೆ ಸರ್ವ ಜಮಾಕಾ ಖಾತ ಇಲ್ಲ, ಮನಸ್ಸ ವಾಚ ಕರ್ಮಣ ತನು ಮನದ ಇಲ್ಲ ನಾನು ತಪಸ್ ಮಾಡ್ತಾ ಕೂತ್ಕೊಳ್ತೇನಪ್ಪ, ಹಂಗಾಗೋದಿಲ್ಲ. ಎಲ್ಲಾ ವೆರೈಟಿ ಸೇವೆಯ ಮೂಲಕ ಏನ್ ಮಾಡ್ಬೇಕು, ಜಮಾ ಮಾಡಿಕೊಳ್ಳುವಂತಹ ಸಂಪನ್ನ ಮಕ್ಕಳಿಗೆ ಸದಾ ಸಂತುಷ್ಟ ಮಣಿಗಳಾಗಿ ತಾವು ಸಂತುಷ್ಟರಾಗಿದ್ದು ಬೇರೆಯವರನ್ನು ಸಂತುಷ್ಟರನ್ನಾಗಿ ಮಾಡುವಂತ ಬಾಬ್ ಸಮಾನ್ ಮಕ್ಕಳಿಗೆ ಬಾಬ್ ದಾದಾರವರ ನೆನಪು, ಪ್ರೀತಿ, ಆಶೀರ್ವಾದ ಮತ್ತು ನಮಸ್ತೆ.
ನೋಡಿ ಏನೇನು ಕೊಡ್ತಾರೆ ಬಾಬಾ, ಆಶೀರ್ವಾದನೂ ಕೊಡ್ತಾರೆ, ಶಿಕ್ಷಣನೂ ಕೊಡ್ತಾರೆ, ಪಾಲನೆನೂ ಕೂಡ ಮಾಡ್ತಾರೆ, ನಮಸ್ತೆನೂ ಕೂಡ ಮಾಡ್ತಾರೆ. ಯಾರಿಗೆ ನಮಸ್ತೆ ಮಾಡ್ತಾರೆ ಬಾಬಾ? ನಮ್ಗೆ ಆ? ಮಕ್ಕಳಿಗೆ ಮಕ್ಕಳಿಗೆ ಮಕ್ಳಿಗೆ ಮಾಡಲ್ಲ ಬಾಬಾ. ಯಾರಿಗೆ ಮಾಡ್ತಾರೆ ಬಾಬಾ? ಮಕ್ಕಳ ಆತ್ಮಿಕ ಮಕ್ಕಳಿಗೆ ಅವ್ರ ಯಾರಿಗೆ? ಆತ್ಮಿಕ ಮಕ್ಕಳಿಗೆ ಇಲ್ಲ. ಯಾರಿಗೆ ಮಾಡ್ತಾರೆ ಬಾಬಾ ನಮಸ್ತೆ? ಆಜ್ಞಾಕಾರಿ ಮಕ್ಕಳಿಗೆ. ಯಾರು ನಾನು ಹೇಳಿರೋದನ್ನೆಲ್ಲ ಮಾಡಿ ತೋರಿಸ್ತಾರೋ ಅಂತವ್ರಿಗೆ ನಾನು ನಮಸ್ತೆ ಅಂತ ಹೇಳ್ತಾರೆ. ಐಸೇ ಬಚ್ಚೋಂಕೋ, ಇಷ್ಟೆಲ್ಲ ನಾನು ಹೇಳಿದ್ನಲ್ಲ ಇವಾಗ, ಇದನ್ನು ಯಾರು ಮಾಡಿ ತೋರಿಸ್ತಾರೋ ಅವರಿಗೆ ಮಾತ್ರ ನನ್ನ ನಮಸ್ತೆನೆ ಹೊರತು ಉಳಿದವರಿಗೆ ಆ ನಮಸ್ತೆ ಮಾಡ ಅಷ್ಟನ್ನ ಮಾಡಿಕೊಟ್ರೆ ಶೇಕ್ ಹ್ಯಾಂಡ್ ಅಲ್ಲ, ನಿಮ್ಮನ್ನ ಆಲಿಂಗನ ಮಾಡಿದ್ರೆ ನಮಸ್ತೆ ಮಾಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಮಜಾ ಏನು ಗೊತ್ತಾ? ಅದ್ರಲ್ಲಿ ನಾ ಮಾಡೋದೇನೂ ಇಲ್ಲ, ಎಲ್ಲ ಯಾರು ಮಾಡೋದು? ಪರಮಾತ್ಮನೇ ಮಾಡೋದೆಲ್ಲ. ಸುಮ್ಮನೆ ಮನಸ್ಸನ್ನ ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಸಾಕಷ್ಟೇ. ಹೌದು, ಓಕೆ, ಅದನ್ನು ಮಾಡ್ತಾ ಇದ್ದಾನೋ ಇಲ್ಲೋ ಅಂತ ನಮ್ಗೇನಾಗ್ತಾ ಇರಬೇಕು, ಅನುಭವ ಆಗ್ತಾ ಇದೆ. ಆಗಬೇಕಾಗತ್ತೆ. ಸರಿ, ಅಚ್ಚಾ, ಓಂ ಶಾಂತಿ.